ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಾಣಗಳು. ಚಿನ್ಮಯ ಜ್ಞಾನಿ ಶೂನ್ಯ ಪೀಠಾಧೀಶ್ವರ ಮಹಾಶರಣ ಚನ್ನಬಸವೇಶ್ವರರ ವಚನಗಳ ಚಿಂತನ, ಶಟಸ್ಥಲ ವಚನಗಳು, ತಲಕಟ್ಟುಗಳ ಪೈಕಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಇವು ಏನ್ರಿ? ಇವು ಶತಸ್ಥಲಗಳು. ಇವುಗಳಿಗೆ ಏನಂತಾರೆ? ಅಂಗಗಳು ಅಂತಾರೆ. ಇವು ಅಂಗಗಳು. ಒಂದ್ ಕಡೆ ಬರ್ಕೋಬೇಕು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ, ಇವುಗಳಿಗೆ ಅಂಗಗಳು ಅಂತಾರೆ. ಅಂಗಗಳು. ಈ ಅಂಗಗಳು ಏನಾಗಬೇಕು? ಲಿಂಗಗಳಾಗಬೇಕು. ಆ ಲಿಂಗಗಳು ಯಾವುವು? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. 6 ಲಿಂಗ ಬರ್ಕೊಂಡ್ರಿ, 6 ಅಂಗಗಳು ಬರ್ಕೊಂಡ್ರ ಒಂದ್ ಕಡೆ. ಮೊದಲ 6 ಅಂಗಗಳು ಬರ್ಕೋರಿ. ಮೊದಲ 6 ಅಂಗಗಳು ಬರ್ಕೋರಿ. ಐಕ್ಯ. ಇವು 6 ಅಂಗಗಳು, ಶಟಸ್ಥಲಗಳು. ಮುಂದೆ 6 ಲಿಂಗಗಳು. ಅವು ಸಪರೇಟ್ ಬರ್ಕೋಬೇಕು. ಆಚಾರಲಿಂಗ, ಹಂಗೆಲ್ಲ ಬರ್ಕೊಳಕ್ ಹೋಗ್ಬೇಡ್ರಿ. ಇವು ಸಪರೇಟ್ 6 ಬರ್ಕೊಳ್ರಿ. ಒಂದು ಕಾಲಮ್ ಮಾಡಿ. ಈ ಕಾಲಮ್ ಬೇರೆ ಮಾಡಿರಲ್ಲ, ಅದ್ರೊಳಗ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಜಂಗಮಲಿಂಗಕ್ಕೆ ಚರಲಿಂಗನೂ ಅಂತಾರೆ. ಮಹಾಲಿಂಗ. ಇವಕ್ ಮುಂದೆ ಸಂಬಂಧ ಹೆಂಗ್ ತಗೋಬೇಕಂದ್ರ, ಭಕ್ತನ ಆಚಾರಲಿಂಗ, ಭಕ್ತನ ಗುರುಲಿಂಗ, ಭಕ್ತನ ಶಿವಲಿಂಗ, ಭಕ್ತನ ಜಂಗಮಲಿಂಗ, ಭಕ್ತನ ಪ್ರಸಾದಲಿಂಗ, ಭಕ್ತನ ಮಹಾಲಿಂಗ. ಇವು 6 ಆಗ್ಬೇಕು. ಮತ್ತ ಭಕ್ತ ಒಂದ್ ಸೈಡ್ ಬರೀ ಭಕ್ತಸ್ಥಲ ಬರೀಬೇಕು 6. ಅದು ಮ್ಯಾಲಿನ 2 ಸೆಟ್ ಬರ್ಕೊಂಡ್ಬಿಟ್ರಿ. ಇಲ್ಲಿ ಅಂಗಲಿಂಗ ಯಾವ ಅಂತ ಹೇಳಿ ಅದಿಷ್ಟು ಗೊತ್ತಾದ್ಮೇಲೆ ನೆಕ್ಸ್ಟ್ 6 ಭಕ್ತ ಸ್ಥಳಗಳೇ ಬರ್ಕೋಬೇಕು. ಬರ್ಕೊಂಡು ಅದ್ರ ಮುಂದೆ ಇವು 6 ಲಿಂಗಗಳು ಬರ್ಕೋಬೇಕು.
ಭಕ್ತನ ಆಚಾರಲಿಂಗ, ಭಕ್ತನ ಗುರುಲಿಂಗ, ಭಕ್ತನ ಶಿವಲಿಂಗ, ಭಕ್ತನ ಪ್ರಾಣಲಿಂಗ, ಭಕ್ತನ ಪ್ರಸಾದಲಿಂಗ. ಇದು ಶಿವಲಿಂಗ, ಭಕ್ತನ ಜಂಗಮಲಿಂಗ, ಭಕ್ತನ ಪ್ರಸಾದಲಿಂಗ, ಭಕ್ತನ ಮಹಾಲಿಂಗ. ಬರ್ತೀರ? ಇವೆಲ್ಲ ಆಗಿ ಹೋಗ್ಬಿಟ್ಟಾವ. ಈಗ ಭಕ್ತ ಸ್ಥಳದ 6 ಲಿಂಗಗಳು ಹೆಂಗ್ ಮಾಡ್ಬೇಕನ್ನೋದು ಆಗಿ ಹೋಗ್ಯಾವ. ನೆಕ್ಸ್ಟ್ ಮಹೇಶನ ಆಚಾರ ಲಿಂಗ, ಮಹೇಶನ ಗುರುಲಿಂಗ. ಮುಂದೆ ಹೇಳಿ. ಮಹೇಶನ ಶಿವಲಿಂಗ, ಮಹಾಲಿಂಗ. ಅದು ಪ್ರಸಾದ ಲಿಂಗದ್ದು ಮತ್ ಮುಂದೆ ಬರ್ಕೊಳಕತ್ರಿ. ಎಲ್ಲ ಇವತ್ತೇ ಬರ್ಕೊತ್ ಕೂತಾರ. ಆಮೇಲೆ ಫ್ರೀ ಇದ್ದಾಗ ಬರ್ಕೊಳ್ರಿ ಮುಂದೆ. ಅವ್ 6ಕ್ಕೆ 6 36 ಅತ್ತಾವ. ಇವು 6 ಅವು ಒಂದು ಆ ಭಕ್ತದ 6, ಮಹೇಶನು 6 ಅಂತಂದ್ರೆ ಅವು 36 ಅತ್ತಾವ. 36 ಆದ್ಮೇಲೆ ಅಲ್ಲಿ ಮ್ಯಾಲ ಏನ್ ಬರ್ಕೊಂಡ್ರಿ ಅಲ್ಲ, ಮ್ಯಾಲ ಭಕ್ತನ ಅದೇನದಂದ್ರ ಆಚಾರಲಿಂಗ ಅದಲ್ಲ, ಅದ್ರಾಗ 2 ಬರ್ತಾವ. ಒಂದು ತಾಮಸ ನಿರಸನ ಸ್ಥಳ, ಒಂದು ನಿರ್ದೇಶನ ಸ್ಥಳ ಅಂತ ಬರ್ತಾವ. ಅವು ಮ್ಯಾಲಿಂದ್ರಿಗೆ ಬಂದ್ಬಿಡ್ತಾವ. ಹಿಂಗಾಗಿ ಅವೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಆಗ್ತಾವ. ಅವು ಬ್ಯಾಡ. ಈಗ ಸದ್ಯಕ್ಕೆ ಇಷ್ಟೇ 6ಕ್ಕೆ 6 36 ತಿಳ್ಕೊರಿ. ಎಲ್ಲ ಕೂದಲ ಸಿಗಳ ಕೆಲಸ ಭಾಳ ಮಾಡ್ಯಾರ ಅವೆಲ್ಲ. ಭಾಳ ಡಿವೈಡ್ ಮಾಡಿ ಹೇಳ್ತಾರ. ಅಷ್ಟು ಡೀಪ್ ಹೋಗೋದು ಬೇಕಾಗಿಲ್ಲ ನಾವು. ಈಗೇನಾಗ್ಯದ, ಮಹೇಶನ ಆಚಾರಲಿಂಗ ಸ್ಥಳ ಮುಗಿದ, ಮಹೇಶನ ಗುರುಲಿಂಗ ಸ್ಥಳನು ಮುಗಿಸಿವೀಗ. ಈಗೇನದ, ಮಹೇಶನ ಶಿವಲಿಂಗ ಸ್ಥಳ ಅಂತಂದ್ರ ಮಹೇಶನ ಪ್ರಸಾದಿ ಸ್ಥಳ ಇದ್ದಂಗ. ಮಹೇಶನ ಶಿವಲಿಂಗ ಸ್ಥಳ ಅಲ್ಲಿ ಯಾವ ಭಾಷೆ ಬಳಸ್ತಾರೆ ಅದೇ ಭಾಷೆ ಬಳಸೋದು ಸುರಕ್ಷಿತ. ಮಹೇಶನ ಶಿವಲಿಂಗ ಸ್ಥಳ ಹಿಂಗ್ ನೀವು ಮುಂದೆ ಹೇಳ್ಕೊತ ಹೋಗ್ಬೋದಲ್ಲ. ಈಗ ಮುಂದೆ ಯಾವ ಸ್ಥಳದಾಗ ಇದೀವಿ, ಹಿಂದೇನ್ ಮುಗಿಸೀವಿ, ಮುಂದೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳಕ್ ಬರ್ತದಿಲ್ಲ. ಈಗ ಭಕ್ತ ಮುಗೀತು, ಮಹೇಶ ಮುಗೀತು. ಮುಂದೆ ಪ್ರಸಾದಿಗೂ 6 ಲಿಂಗ ಹಚ್ಬೇಕು, ಪ್ರಾಣಲಿಂಗಿಗೂ 6 ಲಿಂಗ ಹಚ್ಬೇಕು. ಹಚ್ಚಿ ನಾವೀಗ ಎಲ್ಲಿದ್ದೀವಿ ಅಂತ ಗೊತ್ತಾಗ್ತದೆ. 36 ಪೈಕಿ ಎಲ್ಲಿದ್ದೀವಿ? 36 ಪೈಕಿ ಮೊದಲಿನ 6 ಮುಗಿಸಿವಿ, ಇದ್ರಾಗ 2 ಮುಗಿಸಿವಿ. ಮಹೇಶ್ ಅಂದ್ರೆ 3ನೇದ್ರಾಗ ಇದೀವಿ ನಾವೀಗ. ಹೌದಲ್ರಿ? 36ರಾಗ 8 ಮುಗಿಸಿವಿ, ಈಗ 9ನೇದ್ರಾಗ ಇದೀವಿ. ಏನ್ ಹೇಳ್ತಾನ? ಇಲ್ಲಿ ಏಕದೇವ ಉಪಾಸನೆ. ಈ ಪ್ರಸಾದಿ ಸ್ಥಳ ಮಹೇಶ್ವರನ ಪ್ರಾಣಲಿಂಗಿ ಶಿವಲಿಂಗ ಸ್ಥಳ ಅಂದ್ರೆ ಒಂದೇ, ಮಹೇಶನ ಪ್ರಸಾದಿ ಸ್ಥಳ ಅಂದ್ರೆ ಒಂದೇ. ಆ ಶಿವಲಿಂಗ ಸ್ಥಳದ ಮುಂದೆ ಪ್ರಸಾದಿ ಅದಲ್ರಿ ಮ್ಯಾಲ 6ರಾಗ. ಅದೇ ಮಹೇಶನ ಶಿವಲಿಂಗ ಸ್ಥಳ ಅಂದ್ರು ಒಂದೇ, ಮಹೇಶ್ವರನ ಪ್ರಸಾದಿ ಸ್ಥಳ ಅಂದ್ರು ಒಂದೇ. ಏನಂತಾನ ವೇದವಾಕ್ಯ, ಒಂದು ವೇದವಾಕ್ಯ ಹಾಕ್ತಾನೆ. ಏನು? ಏಕೋ ದೇವ ನ ದ್ವಿತೀಯ. ಇದು ಒಂದು ಶ್ರುತಿ ವಾಕ್ಯ, ಇದು ವೇದವಾಕ್ಯ. ಏನದು ವೇದವಾಕ್ಯ? ಏನದ? ಏಕೋ ದೇವ ನ ದ್ವಿತೀಯ, ತೀರ್ ಮುಂದೆ ದೀರ್ಘ, ದ್ವಿತೀಯ. ಇದು ವೇದವಾಕ್ಯ. ಮುದ್ದಕ್ಕೆ ಓದ್ಕೊತಾದ್ರಲ್ಲ, ಒಬ್ಬನೇ ದೇವರದನ, ಇನ್ನೊಬ್ಬವ ಅಂತ ದೇವರು ಇಲ್ಲ ಅಂತ. ನ ದ್ವಿತೀಯ, ಏಕೋ ದೇವ ನ ದ್ವಿತೀಯ ಎಂಬ ಶ್ರುತಿಯನ್ನು ಅರಿತು
ಈ ರೀತಿಯಾದಂಥ ವೇದವನ್ನು ಅರಿತ ಮೇಲು ಅಂತ ಅರಿತು ಮತ್ತೆ ನಾವು ಬೇರೆ ಬೇರೆ ದೇವರುಗಳು ಮಾಡ್ಕೊಂಡಿವಲ್ಲ, ಮತ್ತೆ ದೈವ ಉಂಟೆಂಬ ನೀಚ ಪರವಾದಿಗಳು ನೀವು ಕೇಳಿಬೋ. ನೀಚ ಪರವಾದಿಗಳು ನೀವು ಕೇಳಿ ಅಂದ್ರೆ ನೀವು ಕೆಳಮಟ್ಟದ ವಿಚಾರದವ್ರು ಇದಿರಪ್ಪ ಅಂತ. ನೀಚ ಅಂತಂದ್ರೆ ಅದನ್ನೇನು ಬಹಳ ಇದು ಮಾಡ್ಕೋಬಾರದು, ಅದ್ರ ಕೆಳಮಟ್ಟದ ವಿಚಾರ. ಒಬ್ಬನೇ ಪರಮಾತ್ಮ ಅನ್ನೋದು ಅತ್ಯಂತ ಮೇಲ್ಮಟ್ಟದ ವಿಚಾರ. ಅದಕ್ಕಿಂತ ಮೇಲ್ಮಟ್ಟದ ಮತ್ತಿನ್ನೇನಿಲ್ಲ. ಪರಮಾತ್ಮ ಅದನ್ನೋದನ್ನು ಮೇಲ್ಮಟ್ಟದ್ದು, ಅಲ್ಲಿ ಪರಮಾತ್ಮನೇ ಇಲ್ಲ ಅನ್ನೋದನ್ನು ಅಷ್ಟೇ ಮೇಲ್ಮಟ್ಟದ್ದು. ಇಲ್ಲ ಅನ್ನೋರು ಒಂದಿಷ್ಟು ಮಂದಿ ವಾದಿಸ್ಲಕತ್ತಾರ. ತಿಳ್ಕೊರಿ ಮಜಾ ಹೆಂಗದ. ಪರಮಾತ್ಮ ಇಲ್ಲ ಅಂತ ಒಂದಿಷ್ಟು ಮಂದಿ ವಾದಿಸ್ಲಕತ್ತಾರ, ಪರಮಾತ್ಮ ಅದಾನ ಅಂತ ಒಬ್ಬರು ವಾದಿಸ್ಲಕತ್ತಾರ. ಇಬ್ರು ಯಾರನ್ನ ಕುರಿತು ವಾದಿಸ್ಲಕತ್ತಾರ? ಇಬ್ರು ಪರಮಾತ್ಮ, ಇಬ್ಬರಿಗೆ ಮಧ್ಯದಲ್ಲಿರೋ ವಸ್ತು ಒಂದೇ ಪರಮಾತ್ಮ. ಒಬ್ಬ ಇಲ್ಲಂತಾನ, ಒಬ್ಬ ಅದನಂತಾನ, ವ್ಯತ್ಯಾಸ ಅಷ್ಟೇ. ಅದಾನವನಿಗೆ ಒಂದಿಷ್ಟು ಸಮಾಧಾನ, ಇಲ್ಲ ಅನ್ನೋನಿಗೆ ಅವನಿಗೆ ಏನ್ ಸುಖ ಸಿಗ್ತದೋ ಏನೋ ಗೊತ್ತಿಲ್ಲ ಅವನವನಿಗೆ. ಅದು ನಾವು ಅಲ್ಲನ ಲೋಕದಾಗ ಇಲ್ಲಲ್ಲ, ಅವನಿಗೆ ಅದು ಅನ್ನೋದ್ರಿಂದ ಅವನಿಗೇನ್ ಸುಖ ಸಿಗ್ತದೋ ಅದು ನಮ್ಗೇನ್ ಗೊತ್ತು. ಅವನಿಗೆ ಅದು ಅನ್ನೋದ್ರಿಂದ ಸುಖ ಅನಿಸ್ತದೆ. ಇಲ್ಲ ಅಂದ್ರೆ ಏನಿಲ್ಲ, ಇಲ್ಲ ಅಂತ ನಾವು ಏನಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತಾನ? ಏನು ಇಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತಾನವ? ಪರಮಾತ್ಮ ಇಲ್ಲತ್ತನವ. ಇವ ಅದನ್ನ ಯಾವಾಗನೂ ಮರೆತಿರ್ತಾನೆ, ಯಾವಾಗಾರ ಹಿಂಗ ಸತ್ಸಂಗದ ನೆನಪು ಮಾಡ್ಕೊತಾನವ ಅಷ್ಟೇ. ಅದನ್ನ ಅನ್ನವನಿಕ್ಕಿಂತ ಇಲ್ಲ ನಾವು ಆ ಪರಮಾತ್ಮನನ್ನು ಬಹಳ ನೆನಸ್ತಿರ್ತಾನೆ, ಬಹಳ ನೆನಸ್ತಿರ್ತಾನೆ. ಗುರುಗಳು ಮನೆಗೆ ಬರ್ತಿರ್ತಾರ. ಆ ಗುರುವನ್ನು ನೋಡಿದ್ರೆ ಉರಿ ಹಚ್ಚಂಗಾತಿರ್ತದ. ಅವ್ರ ಮನ್ಯಾಗ ಒಬ್ಬನಿಗೆ ಒಂದು 6-7 ಮಕ್ಕಳು, ಗಂಡ ಹೆಂಡತಿ ಸಸ್ಯರು ಎಲ್ಲ ಇರ್ತಾವ. ಗುರುವಿನ ನೋಡಿದ್ರೆ ಸಿಟ್ಟು ಬಂದ್ಬಿಡ್ತದ ಅವನಿಗೆ. ಅವ ಎದ್ದು ಹೊರಗೆ ಹೋಗ್ಬಿಡ್ತಾನ. ಗುರು ಬಂದ ಮನೆಗೆ ಅಂದ್ರೆ ಅವ ಎದ್ದು ಹೊರಗೆ ಹೋಗ್ಬಿಡ್ತಾನೆ. ಕಿರಿಕಿರಿನ ಬೇರೆ ಕಡೆ. ಒಂದು ದಿನ ಆದ್ರೂ ಪರಮಾತ್ಮನನ್ನ ನೆನೆಸ್ಬೇಕು. ಪರಮಾತ್ಮನನ್ನ ಮೇಲೆ 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 ನೆನೆಸ್ಬೇಕು. ಎಷ್ಟು ನೆನೆಸ್ತೀರಿ ಅಷ್ಟು ಕಡಿಮೆ. ಅವನಿಗೆ ನೆನೆಸೋದಕ್ಕಂತ ಮನುಷ್ಯ ಹುಟ್ಟಿ ಬಂದಾನ. ಅವನ್ ಎಷ್ಟು ನೆನೆಸಿದ್ರು ಕಡಿಮೆ. ಪ್ರತಿ ಉಸಿರಿಗೊಮ್ಮ ನೆನೆಸ್ಬೇಕು. ಉಳಿದ ಯಾವ ಪ್ರಾಣಿಗಳಿಗೂ ಆ ರೀತಿಯಾದಂತ ಕಟ್ಟಳೆ ಇಲ್ಲ. ಮನುಷ್ಯನಿಗೆ ಮಾತ್ರ ಅಂತ ಕಟ್ಟಳೆ. ಏನು? ಪರಮಾತ್ಮನನ್ನ ನೆನೆಸ್ಬೇಕನ್ನೋದೇ ಅವನಿಗೆ ಕಟ್ಟಳೆ. ಅವನು ಮಾಡ್ಲೇಬೇಕದ ಅವನ ಕರ್ತವ್ಯ. ಎಷ್ಟು ನೆನೆಸ್ತಾನ ಅಷ್ಟು ಚಲೋ. ಪರಮಾತ್ಮಗೆ ಎಷ್ಟು ಗೌರವಿಸ್ತಾನ, ಪರಮಾತ್ಮಗೆ ಎಷ್ಟು ಪೂಜಿಸ್ತಾನ ಅಷ್ಟು ಒಳ್ಳೇದು. ಅಂಥದ್ದು ಕೆಲವೊಂದು ಒಂದೇ ಸಲ, ಕೆಲವೊಂದು ಏನ್ ಮಾಡೋವಿರ್ತಾವ, ಒಂದೇ ಸಲ ನಮಸ್ಕಾರ ಮಾಡೋಂಥವು ಇರ್ತಾವ. ಕೆಲವೊಂದು ಮೇಲೆ 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 ನಮಸ್ಕಾರ ಮಾಡೋಂಥವು ಇರ್ತಾವ. ಈಗ ಅಗ್ನಿಗೆ ನಮಸ್ಕಾರ ಮಾಡೋದು ಒಂದು ಸಾರಿ ಮಾಡ್ಬೇಕಷ್ಟೇ. ಅಗ್ನಿ ಇರ್ತದಲ್ಲ, ಹೊರಗೆ ಹೋಮ ಕುಂಡ ಮಾಡಿರ್ತಾರಲ್ರಿ, ಅಗ್ನಿ ಇರ್ತದಿಲ್ಲ, ಅದಕ್ಕೆ ಒಂದು ಸಾರಿ ನಮಸ್ಕಾರ ಮಾಡ್ಬೇಕಷ್ಟೇ. ಹೋಮ ಹವನ ಮಾಡೋ ಟೈಮ್ನೊಳಗೂ ಅಗ್ನಿಗೆ ನಮಸ್ಕಾರ ಹೆಂಗ್ ಮಾಡ್ತಾರ? ಎಲ್ಲ ಗಣಪತಿಗೆ ನಮಸ್ಕಾರ, ಅಗ್ನಿಗೆ ನಮಸ್ಕಾರ ಎಲ್ಲ ಹೆಂಗ್ ಮಾಡ್ತಾರ? ಎಲ್ಲಿ ಹಿಂಗ್ ನೀರಾಗ ಎದ್ದೆದ್ದು ನೀರು ಹೊಡಿತಾರಿಲ್ಲ, ಹಿಂಗ ಎಲ್ಲಿ ಹಿಂಗ್ ನೀರಾಗ ಎದ್ದಕ್ಕೆ ನೀರು ಹೊಡಿತಾರ. ಅದು ಅಗ್ನಿಗೆ ಬಾಳ ಸಾರಿ ನೀರು ಹೊಡೆದ್ರೆ ಏನಾಗ್ತದ? ಅಗ್ನಿ ಆರೋಗ್ತದ. ಹಿಂಗಾಗಿ ಅಗ್ನಿಗೆ ಬಹಳ ಸಾರಿ ನೀರು ಹೊಡಿಬಾರ್ದು. ಒಂದ್ಸಾರಿ ನಮಸ್ಕಾರ ಮಾಡ್ಬೇಕಂತ ಅಷ್ಟೇ. ನಮಸ್ಕಾರ ಮಾಡೋದಂದ್ರೆ ನೀರು ಹೊಡೋದು, ಶಾಂತಿ ಮಾಡ್ಕೊಂಡಂಗ ಅದಷ್ಟೇ. ಅದಕ್ಕೂ ಶಾಂತಿ. ಈಗ ನಾನು ನಿಮಗೆ ನಮಸ್ಕಾರ ಅಂದ್ರೆ ನಿಮಗ ಶಾಂತಿ, ನಮಸ್ಕಾರ ಮಾಡಿದವನಿಗೆ ಶಾಂತಿ. ಹಂಗ ಒಂದು ಸಾರಿ ನಮಸ್ಕಾರ ಮಾಡ್ಬೇಕಷ್ಟೇ. ಅಂತವಕ್ಕೆ ಕೆಲವೊಂದು ಏನದ, ಪರಮಾತ್ಮ ಏನದನ ನಿನಗೆ ಎಷ್ಟು ಮಾಡಿದ್ರು ಕಡಿಮೆ, ಎಷ್ಟು ಮಾಡಿದ್ರು ಕಡಿಮೆ, ಅಷ್ಟು ಮಾಡ್ತಿರ್ಬೇಕು. ಅಂಥದ್ರಾಗ ಅದು ಸಾತ್ವಿಕ ಜೀವಿಗಳ ಮನೆ, ಭಕ್ತರ ಮನೆ
ಏನ್ ಮಾಡ್ಬೇಕು? ಎಲ್ಲರೂ ಮನೆಯೊಳಗೆ ಗುರುಗಳಿಗೆ ಪಾಲಿಸ್ತಾರ, ಗುರುಗಳು ಹೇಳಿದ್ದು ಕೇಳ್ತಾರೆ. ಇವ ಒಬ್ಬ ಮಾತು ಕೇಳಲಾಗ್ಯಾನ. ಏನ್ ಮಾಡ್ಬೇಕು? ಏನಾರ ಮಾಡಿ ಅವನಿಗೆ ನಮ್ ದಾರಿ ತರ್ಬೇಕಲ್ಲಪ್ಪ, ಹೆಂಗ್ ಮಾಡ್ಬೇಕು ಅಂತೇಳಿ ಗುರುಗಳ ಸಂಗಟ ಅವ್ರ ತಂದೆ ಚರ್ಚೆ ಮಾಡ್ತಾನ. ಒಂದು ದಿನ ನನ್ನ ಮಗನ ಬಾಯಾಗ ಶಿವಮಂತ್ರ ಬರಂಗಿಲ್ಲ, ಶಿವ ಅನ್ನಂಗಿಲ್ಲ. ಏನ್ ಮಾಡ್ಬೇಕ್ರಿ ಅವನಿಗೆ? ಇವನ ಜೀವನ ಹಿಂಗೆ ವ್ಯರ್ಥ ಆಗಿ ಹೋಗ್ಲಕತ್ತಲ್ಲ. ಮನುಷ್ಯ ಜನ್ಮಕ್ಕೆ ಬಂದ್ರೂ ಏನೂ ಉಪಯೋಗ ಆಗಲಿಲ್ಲಲ್ಲ. ಅವನ ಬಾಯಾಗ ಶಿವಮಂತ್ರ ಬರಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೂ ಗುರುಗಳ ಸಹನ ಹಾಕೊಂಡು ಇವತ್ತೆಲ್ಲ ನಾಳೆ ಬರ್ತಾನೆ ಹೇಳು, ಇವತ್ತೆಲ್ಲ ನಾಳೆ ಬರ್ತಾನೆ ಹೇಳು. ಯಾಕ ಅಂತ ಪರಿ ಒತ್ತಾಯ ಮಾಡಬಾರ್ದು ಅಂತ ಕೆಲಸಗಳು. ತಾನೇ ಬಂದಾಗ ಬರ್ತಾನಂತ ಹೇಳ್ಕೊತಾದ್ರೂ ಕಡೆಗೆ ಅವನೇನ್ ಲೈನಿಗೆ ಬರೋ ಲೆಕ್ಕ ಕಾಣಲಿಲ್ಲ. ಅವಾಗ ನೀವು ಹಿಂಗೆ ಅನ್ಕೋತೀರಿ, ನಾ ಹಿಂಗೆ ಅನ್ಕೋತೀನಿ, ಇವತ್ತು ನೀವು ಏನಾರ ಮಾಡೇಬೇಕು ಗುರುಗಳೇ, ಅವನ ಬಾಯಲ್ಲಿ ಇಂಥದ್ದು ಮಂತ್ರ ಬರಂಗ್ ಮಾಡಲೇಬೇಕಂತ ಅವನ ಹುಡುಗನ ತಂದೆ ಜಿದ್ದಿಡ್ಬಿಟ್ಟು ಹೇಳಿ, ನಾವು ಆಯ್ತು ಬಿಡಪ್ಪ, ಒಂದ್ ಕೆಲಸ ಮಾಡ್ರಿ, ನಾ ಬರ್ತೀನಿ ಅಂತ ಸುದ್ದಿ ಗೊತ್ತಾದ್ರೆ ಅವ ಮನೆ ಹೊರಗೆ ಹೋಗ್ಬಿಡ್ತಾನ. ನಾವ್ ಆದ್ಮೇಲೆ ಅವನಿಗೆ ಬರ್ತಾನ. ಅದಕ್ಕೆ ಮುಂದಿನ ಸಾರಿ ನಾ ಅವನಿಗೆ ಬರಾಗ ಒಟ್ಟ ಮನೆಗೆ ಸುದ್ದಿ ಮಾಡಬೇಡ್ರಿ, ಅವನಿಗೆ ಒಟ್ಟ ತಿಳಿಸ್ಬೇಡ್ರಿ ಯಾರು. ಎಲ್ಲರೂ ಒಂದು ಮೀಟಿಂಗ್ ಮಾಡ್ಕೊಂಡು ಗುರುಗಳು ಬರ್ತಾರ ಅನ್ನೋ ವಿಷಯನೇ ಅವನಿಗೆ ತಿಳಿಸ್ಲಕ್ ಹೋಗ್ಬೇಡ್ರಿ. ಮತ್ತೇನ್ ಮಾಡ್ರಿ, ನಾನು ಬಂದ ಕೂಡ್ಲೇನೆ ಎರಡೂ ಕಡೆ ಬಾಗ್ಲ ಹಾಕಿಬಿಡ್ರಿ. ಅವ ಮನೆಯಾಗಿದ್ನಂದ್ರೆ ಇತ್ತಲ್ ಬಾಗ್ಲ ತಲ್ ಬಾಗ್ಲ ಎಲ್ಲ ಹಾಕಿಬಿಡ್ರಿ. ಮತ್ತೇನ್ ಮಾಡ್ಬೇಕು? ನಮ್ ಶಿಷ್ಯ ಒಂದು ಬಾಗಿಲ್ ತಲ್ ಬಾಗಿಲಿಗರೆ ನಿಂದಿರ್ಸ್ರಿ, ಹಿತ್ತಲ್ ಬಾಗಿಲಿಗರೆ ನಿಂದಿರ್ಸ್ರಿ. ಅವನಿಗೆ ಹೇಳ್ತೀನಿ ನಾನು, ಇವನು ಒಬ್ಬನ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೆ ಹೊರಗೆ ಕಳಿಸಂತೇಳಿ ಅವ ಎಲ್ಲರಿಗೆ ಹೊರಗೆ ಕಳಿಸ್ತಾನ. ಅವನಿಗೆ ಒಬ್ಬನಿಗೆ ಒಳಗೆ ಹಾಕಿ ಹೊರಗೆ ಕೊಂಡಿ ಹಾಕೊಂಡು ಕೂತ್ಬಿಡ್ತಾನ. ನೋಡ್ರಿ, ಅಲ್ಲಿ ಒಳಗೆ ಒಬ್ಬವ ನಾಸ್ತಿಕ, ಇನ್ನೊಬ್ಬ ಗುರು ಆಸ್ತಿಕ, ಇಬ್ಬರೇ ಅದರ. ಏನ್ ಮಾಡ್ಬೇಕೀಗ? ಏನ್ ಮಾಡಿದ್ರು ಗುರುಗಳು ಅವನಿಗೆ ಎದ್ದು ಬಂದು, ಆಯ್ತ್ರಿ ಎಲ್ಲ ರೆಡಿ ಆಗ್ಯದ ನೋಡ್ರಿ, ಮನೆಯವ್ರು ಯಾರು ಇಲ್ಲ, ಅವ ಒಬ್ಬನೇ ಅದಾನ ಮನ್ಯಾಗ, ಏನ್ ಮಾಡ್ಬೇಕು? ಗುರುಗಳು ಎದ್ದು ಮನ್ಯಾಗ ಹುಡುಕಾಡ್ಲಕತ್ರ ಅವ ಎಲ್ಲಿ ಅದಾನ ಅಂತ. ಅವನಿಗೆ ಗೊತ್ತಾಗ್ಬಿಡುತ್ತೆ, ನನಗೆ ಇವ್ರು ಬಂಧನ ಮಾಡ್ಯಾರ, ಏನೋ ಮಾಡ್ಯಾರ ಇವರು ಅಂತ. ಅವ ಫ್ರಿಜ್ಜಿನಿಂದ ಯಾವುದೋ ಒಂದು ಸಂಧ್ಯಾಗ ಕೂತ್ಬಿಟ್ಟು ಆಡಿಸ್ಕೊಂಡು ಹುಡುಕಾಡಿದ್ರ ಅವನಿಗೆ ಸಿಕ್ಕ ಮೇಲೆ ಏನ್ ಮಾಡಿದ್ರು? ಬಾ ಹೊರಗ ಅಂದ್ರ. ಬರಲ್ಲ ಅಂದ. ನೀ ಬರ್ಲಿಲ್ಲ ಅಂತಂದ್ರ ನಾ ಎಳ್ಕೊಂಡು ತರ್ತೀನಿ ಅಂತಂದ್ರ. ಏನ್ ಹೇಳಿದ್ರು ಕೇಳಲಿಲ್ಲ. ಹಿಡದು ಯಾವ್ದು ಹೊರಗೆ ತಂದ್ರ ಗುರುಗಳವನಿ. ಹೊರಗೆ ತಂದು, ನಿನಗ ನಾ ಏನು ಮಾಡಲ್ಲ, ನಿನಗ ನಾ ಏನು ಹೇಳಲ್ಲ, ಏನು ಒಂದು ಮಾತು ಹೇಳಂಗಿಲ್ಲ. ಒಂದು ಮಂತ್ರ ಒಂದು ಸಾರಿ ಅಂದು ಬಿಡು ಸಾಕಷ್ಟೇ, ನಾನು ನಿನಗೆ ಬಿಟ್ಟು ಬಿಡ್ತೀನಿ. ನೀವು ಕಿರಿಕಿರಿನೇ ಬೇಡ. ಇವ್ರ ಮನೆಯವರು ಹೆಂಗಂತಾರ ಹಿಂಗಂತಾರ, ನಾನು ಏನಂತೀನಿ ಅವೆಲ್ಲ ಬೇಡ. ಒಂದು ಮಂತ್ರ ಹೇಳ್ತೀನಿ, ಒಂದೇ ಒಂದು ಸಾರಿ ನೀನು ಅನ್ನಬೇಕದು ಅಷ್ಟೇ. ಅನ್ನೋದು ಬಿಟ್ಟು ಬಿಡ್ತೀನಿ, ಆಯ್ತು ಮುಗೀತು, ನೀನು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇನ್ನ ನನ್ನ ಮಾರಿ ನೀನು ನೋಡಬೇಡ, ನಿನ್ನ ಮಾರಿ ನಾನು ನೋಡಲ್ಲ. ಅನ್ನಂಗಿಲ್ಲ ಅಂತ ಚಂದ. ಅನ್ನಂಗಿಲ್ಲ ನಾನು ಅನ್ನಂಗಿಲ್ಲ. ಯಾಕನ್ಬೇಕು ನಾನು? ಮಂತ್ರ ಅನ್ನಂಗಿಲ್ಲ. ಅನ್ನಂಗಿಲ್ಲ ಅಂತಂದ್ರೆ ನಾನು ಗುರು ಅಂತಾನೆ ಬಿಡಂಗಿಲ್ಲ. ಸುತ್ತಮುತ್ತ ನಿಂತು ಬಿಟ್ಟವರು ಎಲ್ಲ ಮನೆಯವ್ರು ನೋಡ್ಲಕತ್ತಾರ. ಅವನಿಗೆ ರಟ್ಟೆ ಹಿಡಿದು ಬಂಧಿಸಿಬಿಟ್ಟಾರೆ ಗುರುಗಳು. ಓಡಿ ಹೋಗ್ಲಕ್ಕಂತೂ ಸಾಧ್ಯ ಇಲ್ಲ. ಅನ್ನಂಗಿಲ್ಲ, ಬಿಡಂಗಿಲ್ಲ. ಹಂಗೆ ಅಂದ್ರೆ ಹಿಡದ್ದ ಕಪಾಳ ಬಿಟ್ಟು ನುಗ್ಗಿಸ್ಬಿಟ್ರ. ಅವನಿಗೆ ಕೆಳಗೆ ಬಿದ್ದು ಬಿಟ್ಟ ಹಬಕ್ಕಂತ. ಬಿದ್ದ ಕೂಡ್ಲೇನೆ ಅವನ ಎದಿ ಮೇಲೆ ಕೂತರು ಗುರುಗಳು. ಕುಂತ್ರು. ಅಂತ್ಯ ಇಲ್ಲ, ಅನ್ನಂಗಿಲ್ಲ. ನಾ ಹೇಳ ಮಂತ್ರ ಅಂತ್ಯ ಇಲ್ಲ ಅಂದ್ರೆ ಅನ್ನಂಗಿಲ್ಲ. ಅನ್ನಂಗಿಲ್ಲ ಅಂದ್ರೆ ಏನನ್ನಂಗಿಲ್ಲ? ಶಿವ ಮಂತ್ರ ಅನ್ನಂಗಿಲ್ಲ. ಏನನ್ನಂಗಿಲ್ಲ? ಶಿವ ಮಂತ್ರ ಅನ್ನಂಗಿಲ್ಲ.
ಏನದು ಶಿವ ಮಂತ್ರ ಅಂತ ಗುರುಗಳ ಅದು ಓಂ ನಮಃ ಶಿವಾಯ. ಓಂ ನಮಃ ಶಿವ. ಏನದು ಶಿವ ಮಂತ್ರ ಅಂದ್ರೆ ಓಂ ನಮಃ ಶಿವಾಯ. ಗೊತ್ತದಲ್ವ ಮತ್ತೆ ಯಾಕೆ ಅನ್ನಂಗಿಲ್ಲ ನೀನು? ನಾ ಅನ್ನಂಗಿಲ್ಲ. ಏನ್ ಅನ್ನಂಗಿಲ್ಲ? ಓಂ ನಮಃ ಶಿವಾಯ ಅನ್ನಂಗಿಲ್ಲ. ಏನ್ ಅನ್ನಂಗಿಲ್ಲ? ಓಂ ನಮಃ ಶಿವಾಯ ಅನ್ನಂಗಿಲ್ಲ. 108 ಸಾರಿ ಹಿಂಗೆ ಕೇಳಿದ್ರು ಅವರು ಹಿಂಗೆ ಹೇಳವ. 108 ಸಾರಿ ಜಪ ಮಾಡಿಸ್ಬಿಟ್ರ ಅವನ ಕಡೆಯಿಂದ. ಅಂದ್ರ ನಾಸ್ತಿಕರ ಬಲ್ಲಿ ಎಲ್ಲ ಗೊತ್ತದ, ನಮ್ಕಿಂತ ಹೆಚ್ಚು ಗೊತ್ತದ, ನಮ್ಕಿಂತ ಜಾಗ್ರದರ. ಅವ್ರಿಗೆಲ್ಲ ಗೊತ್ತಿದ್ದು ಅದು ಮಾಡಬಾರ್ದು ಅಂತ ಜಿದ್ದು ಅವ್ರದ್ದು ಅಷ್ಟೇ. ಏನ್ ಮಾಡಬಾರ್ದು ಅಂದ್ರೆ ಓಂ ನಮಃ ಶಿವಾಯ ಅನ್ನಬಾರ್ದು ಅನ್ನೋದೇ ಜಿದ್ದು. ಹಿಂಗಾಗಿ ಅವನಕಿಂತ ದೊಡ್ಡವ ಮತ್ತೊಬ್ಬ ಇಲ್ಲ, ಎಲ್ಲರೂ ಅವನದೇ ಚಿಂತನದಾಗಿರ್ತಾರ. ಹಿಂಗಾಗಿ ಅವನ್ನ ಬಿಟ್ಟು ಮತ್ತೆ ಬೇರೆ ದೇವರು ಅದರ ಅನ್ನೋದು ಇದು ಕೆಳಮಟ್ಟದ ವಿಚಾರ. ಓಂ ನಿಧನಾಯ ನಮಃ ನಿಧನ ಪತಂತಿಕಾಯ ನಮಃ. ಈ ಜಗತ್ತಿನೊಳಗ ನಿಮಗೆ ನಿಧಾನ ಅಂತಂದ್ರೆ ಸಂಪತ್ತು ಏನೇನದ ಎಲ್ಲ ಸಂಪತ್ತುಗಳಿಗೆ ನೀವು ನಮಸ್ಕಾರ ಅಂತೀರಿ. ಆ ಸಂಪತ್ತಿಗೊಂದು ನಾಮರೂಪ ಆದ ಇಲ್ಲ. ಹಣ್ಣು ಹೆಣ್ಣು ಮಣ್ಣು ಮತ್ತೇನು ಹೊಲ ಮನೆ ಆಸ್ತಿ ಅಧಿಕಾರ ಬಂಗಾರ ಏನೇನದ ಅದಕ್ಕೆ ನಾಮರೂಪ ಅದ ಅಲ್ರಿ. ನಿಮ್ಮ ಸಂಪತ್ತುಗಳಿಗೆ ನಾಮರೂಪ ಆದ ಇಲ್ಲ. ಸಂಪತ್ತುಗಳಿಗೆ ಸಂಬಂಧಗಳಿಗೆ ಮತ್ತ ಆ ನಾಮರೂಪಗಳಿಗೆ ನಮಸ್ಕಾರ ಮಾಡಿದರೆ ಅದು ಯಾರಿಗೆ ಹೋಗ್ತದ ನಮಸ್ಕಾರ? ಆ ನಿಧನ ಪತಿಗೆ ಹೋಗ್ತದ. ನಾಮರೂಪ ಆಧಾರನಿಗೆ ಹೋಗ್ತದ ನಮಸ್ಕಾರ. ಊರ್ಧ್ವಾಯ ನಮಃ. ಮುಖ ಮ್ಯಾಲ್ ಮಾಡಿ ಏನ್ ಮಾಡ್ತೀರಿ? ಊರ್ಧ್ವ ದೇವ್ರ ಮ್ಯಾಲದನ ಅಂತೇಳಿ ಅಲ್ಲಿ ಮ್ಯಾಲ ಊರ್ಧ್ವ ಲಿಂಗಾಯ ನಮಃ. ಅವ ಮ್ಯಾಲೊಬ್ಬ ಊರ್ಧ್ವ ಅಂತ ನೀವು ಮೇಲಿನ ದಿಕ್ಕಿಗೆ ದೇವರೆಲ್ಲೇನ ಅಂದ್ರೆ ಮ್ಯಾಲ ಮಾಡ್ತಿರಲ್ಲ, ಅಲ್ಲಿ ಮ್ಯಾಲೊಬ್ಬ ಅದೇ ಊರ್ಧ್ವ ಅನ್ನೋದಕ್ಕೆ ಒಬ್ಬ ನಾಮರೂಪ ಆಧಾರ ಲಿಂಗ ಊರ್ಧ್ವ ಲಿಂಗ. ಅದು ಆ ಲಿಂಗಕ್ಕೆ ಹೋಗ್ತದೆ. ಹಿರಣ್ಯಾಯ ನಮಃ. ಹಿರಣ್ಯ ಲಿಂಗಾಯ ನಮಃ. ಹಿರಣ್ಯ ಅಂತಂದ್ರೆ ಈಶ್ವರನ ಸೂಕ್ಷ್ಮ ಶರೀರ, ನಿಮ್ಮ ಸೂಕ್ಷ್ಮ ಶರೀರಗಳು. ಆ ಸೂಕ್ಷ್ಮ ಶರೀರದಿಂದ ಎಲ್ಲ ವ್ಯವಹಾರಗಳು ನಡೆದವ, ಎಲ್ಲ ಸಂಪತ್ತು ಸಂಬಂಧಗಳು, ಎಲ್ಲ ಸುಖ ದುಃಖ ಪಾಪ ಪುಣ್ಯ ನಡೆದವ. ನೀವೇನ ಹಿರಣ್ಯ ಅಂತಂದ್ರ ಸೂಕ್ಷ್ಮ ಶರೀರಕ್ಕೆ ನೀವು ನಮಸ್ಕಾರ ಅಂದ್ರೆ ಏನಾಯ್ತು? ಆ ಸೂಕ್ಷ್ಮ ಶರೀರದೊಳಗೆ ಒಬ್ಬ ಕೂಟಸ್ಥದನ ಇಲ್ಲ. ಈಶ್ವರನ ಹಿರಣ್ಯ ಗರ್ಭದೊಳಗ ಬ್ರಹ್ಮದನ ಇಲ್ಲ. ಮತ್ತ ಅವನಿಗೆ ಹೋಗ್ತದ ಹಿರಣ್ಯ ಲಿಂಗಾಯ ನಮಃ. ಸುವರ್ಣಾಯ ನಮಃ. ಬಂಗಾರಕ್ಕೆ ಬಹಳ ವ್ಯಾಮೋಹ ಮಾಡ್ತೀರಿ, ಅದಕ್ಕೆ ಬಂಗಾರದೊಳಗಿರುವಂತ ಲಿಂಗಕ್ಕೆ ನಿಮ್ಮದು ನಮಸ್ಕಾರ. ಬಂಗಾರ ಹಣಿಗೆ ಹಚ್ಕೊಂಡ್ರಿ ಅಂತಂದ್ರ ಬಂಗಾರಕ್ಕೆ ಇಲ್ಲ ನಮಸ್ಕಾರ, ಬಂಗಾರದೊಳಗಿರುವ ಪರಮಾತ್ಮನಿಗೆ ನಮಸ್ಕಾರ. ಹಂಗ ಶಿವಾಯ ನಮಃ. ನೀವು ಯಾವ್ದಕ್ಕೂ ಮುಟ್ಟಿ ಶಿವ ಅಂತೀರಿ. ಗುಡಿಯನ್ ಲಿಂಗಕ್ಕೆ ಶಿವ ಅಂತೀರಿ, ಕೊಳ್ಳಂದ ಇಷ್ಟ ಲಿಂಗಕ್ಕೆ ಶಿವ ಅಂತೀರಿ, ಮತ್ತಿನ್ಯಾವ್ದಕ್ಕೂ ಶಿವ ಅಂತೀರಿ, ಯಾರ್ಯಾರಿಗೋ ಶಿವ ಅಂತೀರಿ. ಆದ್ರ ಎಲ್ಲ ಶಿವ ಶಿವ ಅನ್ನೋದು ಯಾರಿಗೆ ಹೋಗ್ತದೆ ನಮಸ್ಕಾರ? ಆ ಶಿವ ಅನ್ನುವ ವಸ್ತು ನೀವೇನು ಉಪಾಧಿ ಹಿಡಿದಿರಲ್ಲ ಅದ್ರೊಳಗಿರುವಂತ ಶಿವಲಿಂಗಕ್ಕೆ ನಮಸ್ಕಾರ ಆಗ್ತದೆ. ಒಳಗಿರೋ ಪರಮಾತ್ಮ ಒಬ್ಬನೇ. ದಿವ್ಯಾಯ ನಮಃ. ಶಿವ ಬಿಟ್ಟು ಮತ್ತಿನ್ನ ಯಾವ್ಯಾವ ದೇವರುಗಳು ಹಿಡ್ಕೊಂಡಿರಲ್ಲ ಆ ಎಲ್ಲ ದೇವರುಗಳಿಗೆ ಒಳಗನು ಅದೇ ಲಿಂಗನೇ ಅದನ. ಅದಕ್ಕೆ ದಿವ್ಯ ಲಿಂಗಾಯ ನಮಃ. ಭಾವಾಯ ನಮಃ. ನಿಮ್ಮೊಳಗ ಒಂದು ಪರಮಾತ್ಮ ಅದನ ಅಂತ ನಿಮ್ಮೊಳಗೊಂದು ವಿಚಾರ ಆದಿಲ್ಲ ಭಾವ. ಅದು ಭಾವ ಅದಾನ ವಿಚಾರ ಇರ್ಬೇಕಾದ್ರೂ ಅದರಿಂದ ಒಂದು ಲಿಂಗ ಆತ್ಮ ಇದ್ರೆ ನಿಮ್ಗದು ಭಾವ ಇರ್ಲಕ್ ಸಾಧ್ಯ. ಅಲ್ಲಿ ಲಿಂಗನೇ ಇಲ್ಲ ಆತ್ಮನೇ ಇಲ್ಲ ಅಂದ್ರೆ ನಿಮ್ ಭಾವರೇ ಎಲ್ಲಿದಿರ್ತದೆ. ಅದಕ್ಕೆ ಭಾವಲಿಂಗಾಯ ನಮಃ. ಆ ಲಿಂಗಕ್ಕೆ ಹೋಗ್ತದೆಲ್ಲ. ಸರ್ವಾಯ ನಮಃ. ಏಸಂತ ವಸ್ತುಗಳು ಜಗತ್ತಿನ ಪ್ರಪಂಚದಾಗ ಪಂಚಭೂತಗಳಿಂದ ಸೇರಿದ ಏನೇನೋ ವಸ್ತುಗಳದವ, ಜೀವಿಗಳದವ, ವ್ಯಕ್ತಿಗಳದವ. ಅವೆಲ್ಲ ಓಸುಕ ನಮಸ್ಕಾರ ಅನ್ಕೋಬೇಕಾದ್ರೆ ಏನ್ ಮಾಡ್ತೀರಿ? ಎಷ್ಟತ್ ಮಾಡ್ತೀರಿ? ಅದಕ್ಕೆ ಸರ್ವಾಯ ನಮಃ, ಸರ್ವಲಿಂಗಾಯ ನಮಃ. ಸರ್ವಂ ಬ್ರಹ್ಮಾಸ್ತಿ ಅಂದಂಗ್ರಿ ಇದೆಲ್ಲ.
ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂದಂಗೆ. ಜ್ಯೇಷ್ಠಾಯ ನಮಃ. ಯಾರೋ ನಮ್ಮದ್ರಾಗೆ ಒಬ್ಬರು ಭಾರಿ ಶ್ರೇಷ್ಠ ಅದರ ಅಂತ ಅಂದ್ಕೊಂಡ್ರಿ. ಶ್ರೇಷ್ಠ ಇದ್ರೆ ಆ ಶ್ರೇಷ್ಠ ವ್ಯಕ್ತಿ ಒಳಗೊಮ್ಮ ಲಿಂಗ ಅವನಲ್ಲ, ಅವನೇ ಶ್ರೇಷ್ಠ. ಜ್ಯೇಷ್ಠ ಲಿಂಗಾಯ ನಮಃ, ಶ್ರೇಷ್ಠಾಯ ನಮಃ, ಶ್ರೇಷ್ಠ ಲಿಂಗಾಯ ನಮಃ, ಜ್ಯೇಷ್ಠಾಯ ನಮಃ. ಜ್ಯೇಷ್ಠಕ್ಕ ಶ್ರೇಷ್ಠಕ್ಕ ಏನು ವ್ಯತ್ಯಾಸ ಅದ? ಜ್ಯೇಷ್ಠ ಅಂದ್ರೆ ಸೀನಿಯರ್. ಸೀನಿಯರ್ಗಳು ಎಷ್ಟರ ಸೀನಿಯರ್ ಇರ್ಬೋದು, ಆದ್ರೆ ಶ್ರೇಷ್ಠ ಇರೋರು ಯಾರು ಬೇಕಾದವ್ರು ಇರ್ಬೋದು, ಹೌದಿಲ್ಲ? ಯಾರು ಬೇಕಾದವ್ರು ಶ್ರೇಷ್ಠ ಆಗ್ಬೋದು. ಜ್ಯೇಷ್ಠ ಏನು ವಯಸ್ಸಿನ ಪ್ರಕಾರ ಎಲ್ಲರೂ ಆತ. ಶ್ರೇಷ್ಠ. ಶ್ರೇಷ್ಠ ಲಿಂಗಾಯ ನಮಃ. ಜ್ವಾಲಾಯ ನಮಃ, ಜ್ವಾಲಲಿಂಗಾಯ ನಮಃ. ಜ್ವಾಲೆ ಅಂದ್ರೆ ಬೆಂಕಿ. ಬೆಂಕಿ ನಮಸ್ಕಾರ ಮಾಡ್ತೇನೆ ಅಂದ್ರೆ ಆ ಬೆಂಕಿ ಒಳಗೊಂದು ಲಿಂಗ ಅದ, ಆ ಲಿಂಗಕ್ಕೆ ನಮಸ್ಕಾರ. ವ್ಯಾಲಾಯ ನಮಃ, ವ್ಯಾಲಲಿಂಗಾಯ ನಮಃ. ವ್ಯಾಲ ಅಂದ್ರೆ ಏನು? ವ್ಯಾಲ ಅಂತ ಹೇಳ್ತೆ ಬರ್ಕೋರಿ ಒಂದ್ ಕಡೆ, ಸ್ವಲ್ಪ ಆಮೇಲೆ ಫೋನ್ ಮಾಡ್ರಿ, ಅದ್ರ ಅರ್ಥ ನೋಡೋಣ. ಅದು ವ್ಯಾಲ ಅಂದ್ರೆ ಏನತ್ತೆ ಡಿಕ್ಷನರಿ ಆಗಿರ್ತದೆ, ಎಲ್ಲ ಅರ್ಥ ಇರ್ತದೆ. ನಮ್ಗೆ ಈಗ ಸದ್ಯ ಗೊತ್ತಿಲ್ಲ. ವ್ಯಾಲಲಿಂಗಾಯ ನಮಃ. ಯೋಮಾಯ ನಮಃ. ಯೋಮ ಅಂದ್ರೆ ಆಕಾಶ ಮತ್ತು ಆಕಾಶದಿಂದ ಆಚೆ ಇರುವ ಬಯಲು, ಅದಕ್ಕೆ ನಮಸ್ಕಾರ ಅಂದ್ರೆ ಆಕಾಶದೊಳಗಿರುವ ಲಿಂಗಕ್ಕೆ ನಮಸ್ಕಾರ. ಆತ್ಮಾಯ ನಮಃ. ನಿಮ್ಮೊಳಗೊಂದು ಚೇತನ ಆತ್ಮದ, ಅದಕ್ಕೆ ಆತ್ಮಲಿಂಗಾಯ ನಮಃ. ಓಂ ಯಥಾ ಸೋಮ ಸೂರ್ಯ ಸರ್ವಲಿಂಗ ಸ್ಥಾಪಯೇತ್ ಅಂದ್ರೆ ಎಲ್ಲ ಸೂರ್ಯ ಚಂದ್ರ ಎಲ್ಲದರೊಳಗೂ ಆ ಲಿಂಗ ಸರ್ವಲಿಂಗ ಸ್ಥಾಪಯೇತ್ ಇತಿ ಪಾಣಿ ಮಂತ್ರ ಪವಿತ್ರ ಎಂಬುದಾಗಿ. ಇದನ್ನರಿತು ಮತ್ತೆ ದೈವವೆಂಬ ವಾಗ್ಭ್ರಮಿತರು, ಇವರೆಲ್ಲ ದೈವವೆಂಬವ್ರು ಏನದರು ಅಂತಂದ್ರೆ ವಾಗ್ಭ್ರಮಿತರು, ಕೂಡಲ ಚನ್ನ ಸಂಗಯ್ಯ ಅಂತ. ಇದೆಲ್ಲ ವಾಕ್ ಅಂದ್ರೆ ಬಾಯಿ ಮಾತಿನೊಳಗ ಬ್ರಹ್ಮನನ್ನು ಅರಿತವರಿಗೆ 108 ಮಂತ್ರಗಳು ಜಗ್ಗಿ ಅಂತಾರೆ ನೋಡ್ರಿ. ಮಂತ್ರಗಳು ಎಲ್ಲ ಮಂತ್ರ ಜಗ್ಗಿ ಅಂತಿರ್ತಾರ, ಎಲ್ಲದ್ರೊಳಗೂ ಇರೋ ಒಬ್ಬನೇ ಲಿಂಗ, ಎಲ್ಲಾನು ಅದೊಂದು ಲಿಂಗೈಗೆ ಹೋಗ್ತದ ನಮಸ್ಕಾರ ಅನ್ನಂತ ಮಾತು ಹೇಳಿದ್ರು. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಯಾರ್ಯಾರು ಅದರ ಅವ್ರ ಹೆಸರುಗಳು ತಗೊಂಡು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಗಂಗಾಧರ ಜಾಲಿ ಮಂಚಾಯ ನಮಃ ಅಂದ್ರೆ ಮುಂದೇನ್ ಮಾಡ್ತಾರೆ? ಗಂಗಾಧರ ಜಾಲಿ ಮಂಚಿ ಲಿಂಗಾಯ ನಮಃ. ಈಶ್ವರ ಚಚಡಿ ನಮಃ. ಶಿವಾನಂದಾಯ ನಮಃ. ಅವಾಗೇನ್ ಮಾಡ್ತಾರೆ? ಗಪ್ಪಾಕ್ತಾರೆ. ಶಿವಾನಂದಗ ಅನ್ಲಕ್ ನಾಚಿಕ್ ಬರ್ತದ ಗಂಡನ ಹೆಸರು. ಶಿವಾನಂದ ಲಿಂಗಾಯ ನಮ ಅಂತಂದ್ರೆ ಪರಮಾತ್ಮ ಅನ್ಲಕ್ ಏನು ಗಂಟಾಗ್ಯದಪ್ಪ. ಮತ್ತೆ ಹಿಂಗಾಗಿ ಎಲ್ಲಾ ದೇವರ ಹೆಸರುಗಳು ಏನ್ ಮಾಡ್ಬೇಕು, ಎಲ್ಲರೊಳಗೂ ದೇವರದನ ಅಂತಂದ್ರ ಅಲ್ಲಿರೋ ದೇವರನ್ನು ನೋಡ್ಕೊಂಡು ಅವನಿಗೆ ನಮಸ್ಕಾರ ಮಾಡ್ಕೋತ ಆದ್ರೆ ದೇವ್ರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಆದ ಅಂತಂದ್ರ ನೀವು ಯಾವುದೋ ಒಂದು ಇಲ್ಲದ ದೇವರು ಎಲ್ಲೋ ಜಗಲಿ ಮೇಲೆ ಮನಿ ದೇವರು ಮನಿ ಗುರುಗಳು ಯಾವಾಗೋ ನೆನೆಸ್ಬೇಕಾದ್ರೆ ನಿಮ್ ಕಣ್ಣೆದ್ರಿಗೆ ಏನೇನ್ ಕಾಣಿಸ್ತದ ಅದು ಎಲ್ಲದರೊಳಗೂ ದೇವ್ರು ನೋಡ್ಕೊತಾದ್ರೆ ಎಷ್ಟಾದ್ರೂ ನೆನೆಸ್ಲಕ್ ಬರ್ತದೆ. ಹೌದಾ ಇಲ್ಲ? ಮನ್ಯಾಗ ಮುಸರಿ ಚಿಕ್ಕವ್ರು ಬಂದ್ರೆ ಅವ್ರೊಳಗೂ ದೇವ್ರು ನೋಡ್ಬೋದು. ಬೆಕ್ಕು ನಾಯಿ ಬಂದ್ರೆ ಅವರೊಳಗೂ ದೇವ್ರು ನೋಡ್ಬೋದು. ಭಿಕ್ಷುಕರು ಬಂದ್ರೆ ಅವರೊಳಗೂ ದೇವ್ರು ನೋಡ್ಬೋದು. ನಿಮ್ ಪಾದ ಪೂಜೆ ಮಾಡೋರೊಳಗೂ ದೇವ್ರು ನೋಡ್ಬೋದು. ಮನಿ ಕಲ್ಲು ಒಗೆಯೋರೊಳಗೂ ದೇವ್ರು ನೋಡ್ಬೋದು. ಎಲ್ಲ ಕಡೆ ದೇವರೇ ದೇವ್ರು. ಅವನ್ ಬಿಟ್ರೆ ಏನೂ ಇಲ್ಲೇ ಇಲ್ಲ. ದೇವರೇ ಕಲ್ಲು ಒಗದಾನ, ದೇವರೇ ಪೂಜೆ ಮಾಡ್ಯಾನ. ಹಂಗವ ಸಮನ್ವಯ ಸಿದ್ಧಾಂತಿ ಅಂದ್ರೆ. ಅದಕ್ಕೆ ಹಿಂಗ ಎಲ್ಲದರೊಳಗೂ ದೇವ್ರು ನೋಡಂತ ಕೆಲಸ ಮಾಡ್ರಿ. ಇದು ಮಹೇಶ್ವರನ ಶಿವಲಿಂಗ ಸ್ಥಳ ಅಥವಾ ಮಹೇಶ್ವರನ ಪ್ರಸಾದಿ ಸ್ಥಳ. ಸರ್ವತ್ರ ದೈವ ದರ್ಶನ. ಏನ್ ಮಾಡ್ತೀರಿ? ಪ್ರಾಕ್ಟೀಸ್ ಮಾಡ್ಬೇಕಪ್ಪ. ಈ ಹೇಳಿದ ಮೇಲೂ ಮುಂದೆ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಮಾಡ್ಬೇಕು. ಯಾರು ಮಾಡ್ಬೇಕು?
ಈ ಒಂದು ಮಾಯೆಯ ಪ್ರಸ್ತಾವನೆಯಲ್ಲಿ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂದ್ರೆ ರಜೋಗುಣ, ಮಾಯೆಯ ತಮೋಗುಣ ಅಂತಂದ್ರೆ ಯಾವ್ಯಾವು ಅಂತೇಳಿ ಹೋದ ವಾರ ಹೇಳಿದೆವು. 79ನೇ ಪೇಜ್. ಪ್ರಮಾದ, ಮೂಢತ್ವ, ಅಜ್ಞಾನ, ಆಲಸ್ಯ, ಜಡತ್ವ, ಪ್ರಮಾದ, ಮೂಢ. ಇವು ಏನ್ ಮಾಡ್ತಾವಂತಂದ್ರ ಮನುಷ್ಯ ಜನ್ಮ ಸಾರ್ಥಕತೆಗಾಗಿ ನಾವು ಮಾಡ್ತಾ ಇರುವ ಮೋಕ್ಷ ಸಾಧನೆಗೆ ಪ್ರತಿಬಂಧಕಗಳು. ಇವೇನದಾವ ಪ್ರತಿಬಂಧಕಗಳು ಯಾವುವು? ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ. ಇವು ಶ್ರೇಯಸ್ಸಿಗಾಗಿ ಪ್ರತಿಬಂಧಕಗಳು. ರಜೋಗುಣ ಮತ್ತು ತಮೋಗುಣಗಳು. ರಜೋಗುಣ ಮತ್ತು ತಮೋಗುಣ ಇವೆರಡು ಏನದವ? ರಜೋಗುಣ ಮತ್ತು ತಮೋಗುಣ ಇವೆರಡು ಏನದವ? ಪ್ರತಿಬಂಧಕಗಳು, ಮೋಕ್ಷ ಸಾಧನೆಗೆ ಪ್ರತಿಬಂಧಕಗಳು. ಇವು ಏನಾಗಬೇಕು? ಕಡಿಮೆ ಆಗಬೇಕು. ಇವು ಕಡಿಮೆ ಆಗ್ಬೇಕು. ಇಲ್ಲದಂಗಾಗ್ಬೇಕು. ಇಲ್ಲದಂಗಾಗ್ಬೇಕಾದ್ರೆ ಹೆಂಗಾಗಬೇಕು? ಅವು ಎಲ್ಲಿ ಓದ್ತವೇನೋ ಅವು? ನಾವು ಯಾವಾಗ ಮಾತಾಡ್ತೀವಿ ಅದರದ್ದೇ ಮಾತಾಡ್ಬೇಕು. ಸತ್ವಗುಣ ಸುದ್ದಿನೇ ಮಾತಾಡಿಲ್ಲ. ರಜೋಗುಣ ಮತ್ತು ತಮೋಗುಣ. ರಜೋಗುಣಕ್ಕೇನಂತರ ವಿಕ್ಷೇಪ ಶಕ್ತಿ, ತಮೋಗುಣಕ್ಕೆ ಆವರಣ ಶಕ್ತಿ ಅಂತಾರ. ಇವೇನಾಗಬೇಕು? ನಮ್ಮ ಮೋಕ್ಷ ಸಾಧನೆಗೆ ಪ್ರತಿಬಂಧಕಗಳು. ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತ ಚಿಂತನ ಇದು. ಇವು ಏನಾಗಬೇಕಂದ್ರೆ ಕಡಿಮೆ ಆಗಬೇಕು, ಇಲ್ಲದಂಗಾಗಬೇಕು. ಇಲ್ಲದಂಗಾಗಬೇಕಂದ್ರ ಖಾಲಿ ಆಗಬೇಕು ಅಂತ ನೀವು ಹಿಂಗೆ ತಿಳ್ಕೊಂಡಿರಿ. ಇಲ್ಲದಂಗಾಗಬೇಕಂದ್ರೆ ಹೆಂಗಾಗಬೇಕು ಅಂತಂದ್ರ ಅವು ಎಲ್ಲಿ ಇರಲ್ಲ. ಇದ್ರೂ ಅದಾವಂತ ಹೇಳಿಕೆ ನಮಗ ಮಾಯೆ ಆವೃತ್ತ ಇರುವುದರಿಂದ, ಜೀವಾತ್ಮನಿಗೆ ಮಾಯೆಯ ಒಂದು ಆವೃತ್ತಿ ಅವಿದ್ಯೆ ಇರೋದ್ರಿಂದ ಅವೇನಾಗ್ತಾವ? ಇಲ್ಲದ್ದು ಅದಾವ ಅನ್ನಿಸ್ತಿರ್ತದ ಅಷ್ಟೇ. ಇಲ್ಲದ್ದು ಅದಾವ ಅನ್ನಿಸ್ತಿರ್ತದ, ಓಕೆ. ಆದ್ರೆ ಇದ್ದರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಈಗ ರಿಟೈರ್ ಆಗಿ ಒಂದು 10-15 ವರ್ಷ, ಒಂದು 8-10 ವರ್ಷ ಮರ್ಯಾದೆ ಇರ್ತದೆ ರಿಟೈರ್ ಆದ್ಮೇಲೆ ಮನುಷ್ಯ. ಗೌರ್ಮೆಂಟೇ ಕೈ ಬಿಟ್ಟಿರ್ತದ, ಆಯ್ತು ಮುಗೀತು ನಿಂದು ಎಲ್ಲ ಏನೇನು ಸೇವೆ ಹೀರ್ಬೇಕು ಹೀರಿ, ಮುಂದಿನ ನೀ ಏನಾರ ಹಾವ ಬೀಳತ್ ಕೈ ಬಿಡ್ತಾನ. ಮುಂದೆ ಮನಿ ಒಳಗಾದ್ರೂ ಇನ್ನೊಂದಿಟ್ಟು ಕೊಡತಾಳ ವ್ಯವಹಾರಗಳು ಇರೋದಕ್ಕೆ ಒಂದು 8-10 ವರ್ಷ ರಿಟೈರ್ ಆದ್ಮೇಲೆ ಏನಾರ ಬರ್ತದ, ಏನೋ ಕೊಡ್ತಾನ, ಏನೋ ಮಾಡ್ತಾನ ಅಂತ ಹೇಳಿರ್ಬೋದು. ಒಂದು 70 ವರ್ಷ 80 ವರ್ಷ ಆದ್ಮೇಲೆ ಅವರೆಲ್ಲ ಮನೆಯವ್ರು ಸ್ಟ್ರಾಂಗ್ ಆಗಿಬಿಡ್ತಾರ. ಇವನಿಗೇನಂತಾರ? ನಿನಗೇನ್ ತಿಳಿಸ್ತದ ಸುಮ್ ಕುಂದ್ರ ಅಂತಾರ. ಎಲ್ಲ ಅವನ್ ತಿಳಿದೇ ಮಾಡಿದ್ದಿರ್ತದ. ಅವನಿಗೆ ಸುಮ್ಕೊಂಡು ನಿನಗೇನ್ ತಿಳಿರ್ತದ? ಮೊದಲು ನಾ ಹೇಳಿದ್ ಕೇಳಂತ ಅವ ಅಂತಿರ್ತಾನ. ಈಗ ನಾವ್ ಹೇಳಿದ್ ಕೇಳಂತಾರ ಅವ. ನಾವ್ ಹೇಳಿದ್ ಕೇಳ. ಆಯ್ತಪ್ಪ, ಈಗ ನೀ ಏನ್ ಮಾಡ್ಬೇಕು? ಏನ್ ಮಾಡಕ್ ಸಾಧ್ಯ? ಆದ್ರ ಅವಾಗ ಯಾರೋ ಅವ್ರ ಪೈಕಿ ಅವ್ರು ಬರ್ತಾರ. ಬಂದಾಗ ಅದಾರೇನು ಅಪ್ಪವರು ಅದಾರ ನೋಡ್ರಿ, ಅಲ್ಲಿ ಕೂತಾರ ನೋಡ್ರಿ, ಅಲ್ಲಿ ಅದಾರ ನೋಡ್ರಿ, ಅಲ್ಲಿ ಅವ್ರ ಕಟ್ಟಿ ಮೇಲೆ ಇದ್ದದಾಗ ಬೆಳಗ್ಗೆ ಮೇಲೆ ಎಲ್ಲೋ ಒಂದ್ ಕಡೆ ಕೂತಾರ.
ಅವ್ರ ಕೆಲಸ ಇಲ್ಲ, ನಿಮ್ಮ ಕೆಲಸ ಇಲ್ಲ. ಅವ್ರಿಗೆ ಕೇಳ್ಕೊಂಡು ಬಂದವ್ರಿಗೆ ಮರ್ಯಾದಿಲ್ಲ, ಅವ್ರಿಗೆ ಮರ್ಯಾದೆ. ಒಂದು ಕಾಲ ಹಿಂಗೆ ಬಂದ್ಬಿಡ್ತು. ಬಂದ್ಮೇಲೆ ಅವ್ರಿಗೆ ಹೋಗಿ ಇವ್ರು ಕೇಳ್ತಾರೆ, ನಮಸ್ಕಾರ ರೀ, ಆರಾಮದಿರಾ ಅಂತೇಳಿ. ಅವಾಗ ಅವ್ರೇನಂತಾರ, ಆರಾಮದಿರ ಅಂತ ಹೋಗಿ ಹಳೆ ಮುದುಕರು ಕೇಳಿದ್ರಿ ಏನಂತಾರ ಅವ್ರು, ಬರ್ರಿ ಹಿಂಗ ಅದೀವಿ ನೋಡ್ರಿ, ಏನು ಇದ್ದು ಸತ್ತಂಗ ಅದೀವಿ ನೋಡ್ರಿ, ಇದ್ದೇನೆ ಎಲ್ಕು ಬತ್ರಿ, ನಮ್ದು ಏನದ ಜೀವನ, ಇದಕ್ ಬಾಳೆ ಅಂತದ. ಹಳೆನ ಕೇಳೋದಂಗ ಆಗ್ಬಿಟ್ಟದ. ಇದೆಲ್ಲ ನಾವೇ ಮಾಡಿ ನಮ್ಮ ಮನ್ಯಾಗ ನಾವೇ ಪರಕೀಯರಾಗಿ ಕಿಮ್ಮತ್ತಿಲ್ದಂಗೆ ಹಾಕಿರ್ತೀವಿ ನೋಡ್ರಿ, ಏನಿದು. ಹೆಂಗಿರ್ತದ? ಮಗಳಿಗೆ ಅವ ಎತ್ತಿ ಆಡ್ಸಿರ್ತಾನ, ತಂದೆ ಮಗಳಿಗೆ ಎತ್ಕೊಂಡು ಆಡ್ಸಿರ್ತಾನಲ್ರಿ. ಮಗಳಿಗೆ ಎತ್ತಿ ಆಡ್ಸಿರ್ತಾನ ಇಲ್ಲ? ಆ ಮಕ್ಳು ಏನಿರ್ತಾರ, ತಮ್ಮ ಮಕ್ಕಳಿಗೆ ಹೆಂಗ್ ಎತ್ಕೋಬೇಕಂತ ನಮ್ಗೆ ಹೇಳ್ತಿರ್ತಾರ. ಅವ್ರು ಸಾವಕಾಶ ಎತ್ತುಗೋ, ಗೋಣ್ ಎತ್ತಿಲ್ಲ, ಅವ್ರು ನಮಗ್ ಕಲಿಸ್ತಿರ್ತಾರ. ಸುಮ್ಮಿರ್ಬೇಕಂಗೆ ಅಂತಿರ್ತಾರ. ಕೂಸಿ ಎತ್ಕೊಳ್ಳೋದು ಮಕ್ಕಳು, ಮೊಮ್ಮಕ್ಕಳನ್ನ ಹೆಂಗ್ ಎತ್ಕೋಬೇಕಂತ ಅಜ್ಜಗ ಮಕ್ಕಳು ಕಲಿಸ್ತಿರ್ತಾರೆ. ಹಂಗೆ ಕಲ್ಸೋದು ಸರಳ ಕಲ್ಸಲ್ಲ, ಅವ್ರು ಬೈದ್ ಕಲಿಸ್ತಿರ್ತಾರೆ. ಅವಾಗ ಏನ್ ಮಾಡ್ಬೇಕು? ಸುಮ್ಮನೆ ಅನ್ಬೇಕಂತೆ, ನಿಧಾನ ಎತ್ಕೋ, ಗೋಣ ಎತ್ತ, ಹಿಂಗ್ ಗೊತ್ತಿರಲ್ಲ ನೋಡಿ. ಗೊತ್ತಿರ್ತದ ಇಲ್ಲ ಅಜ್ಜಗ್ ಮೊಮ್ಮಕ್ಕಳ ಕೆಮ್ಮದ್ ಕಲಿಸ್ತಿದ್ರಂತ. ಹಂಗದ ಈಗ ಪರಿಸ್ಥಿತಿ. ಅದಕ್ಕೆ ಏನಾರ ಇದು ಮಾಡಿದ್ರೆ ಮತ್ತದೊಂದು ದೊಡ್ಡ ರಾಮಾಯಣ ಚಾಲ ಹಿಂಗವ. ಅದಕ್ಕೇನು ಈಗ ನಾ ಹೇಳಕತ್ತಿದ್ದೇನೆ, ಅದು ಏನಕ್ಕಾಗಲಕ್ಕ, ಇಲ್ಲೇನಂದ್ರ ಇದ್ದು ಸತ್ತಂಗ ಆಗ್ಬೇಕು. ಈ ರಿಟೈರ್ ಆದ ಹಳಿ ಮುದುಕರ ಹೆಂಗ್ ಮನ್ಯಾಗ ಇರ್ತಾರಲ್ಲ ಹಂಗಾಗ್ಬೇಕು. ಯಾವ್ಯಾವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇತ್ಯಾದಿ ಅಂತಃಕರಣದೊಳಗಿರುವಂತ ರಜೋಗುಣಗಳು, ವಿಕ್ಷೇಪ ಶಕ್ತಿಗಳು. ಅವು ವಿಕ್ಷೇಪ ಶಕ್ತಿ ಅಂದ್ರೆ ಏನ್ ಮಾಡ್ತಾವ? ಅವು ಏನಾರ ಬಂದು ಅಂತಂದ್ರ ಬೊಗಣೆನ ಹಾಲು ನೆಲದ ಮೇಲೆ ಚಲ್ದಂಗ ಅವು ಎಲ್ಲ ಕಡೆ ಛಿದ್ರ ಮಾಡಿಬಿಡ್ತಾವ ವಾತಾವರಣ. ವಿಕ್ಷೇಪ ಶಕ್ತಿಗಳು ಚಂಚಲ್ ಮಾಡಿ ಇಟ್ಬಿಡ್ತಾವ. ಅವು ಏನಾಗಬೇಕು? ಆ ಶಕ್ತಿಗಳು ಅಶಕ್ತ ಆಗ್ಬೇಕು, ಇದ್ದು ಇಲ್ದಂಗ ಆಗ್ಬೇಕು. ಇನ್ನೀಗ ಸಿಟ್ಟರೆ ಬರ್ತದ ಇಲ್ಲ ಅನ್ನಂಗ. ಒಳಗೆ ಸಿಟ್ಟದ ಬೇಕಾದಟ್ಟದ, ಬರಂಗಿಲ್ಲ. ಸಿಟ್ಟಿಗೆ ಬರ್ಲಾರ್ದಂಗೆ ಸುಮ್ಮನೆ ಇದ್ದು ಬಿಟ್ರೆ ಅದು ಅಶಕ್ತ ಮಾಡಿಬಿಡ್ಬೇಕು. ನೆಕ್ಸ್ಟ್ ಯಾವುದು? ಇವು ಆರದವಲ್ಲ, ಯಾವುವು? ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ. ಇವು ಕಡಿಮೆ ಆಗಬೇಕು. ನಿದ್ದೆ ಕಡಿಮೆ ಆಗಬೇಕು. ನಿದ್ದೆ ಕಡಿಮೆ ಆದ್ರೆ ಅದು ಹೆಂಗಾಗ್ತದ್ರಿ? ನಿದ್ದೆ ಚೆನ್ನಾಗಿ ಮಾಡ್ಬೇಕು. ಊಟ ಕಡಿಮೆ ಆಗ್ಬೇಕು ಅಂದ್ರೆ ಅದು ಹೆಂಗಾಗ್ತದ್ರಿ? ಹೇಳಿ, ಜಗ್ಗಿ ತಿನ್ನೋದು, ಜಗ್ಗಿ ಮಾಡ್ಕೊಳ್ಳ, ಇವೆಲ್ಲ ಕಡಿಮೆ ಆಗ್ಬೇಕು. ಈ ಸತ್ಸಂಗದೊಳಗೆ ನೀವು ಒಂದು ತಾಸು ಚಂದ ಮನಸ್ಸು ಕೊಟ್ಟು ಆನಂದ ಹೊಂದಿದ್ರಿ, ಸತ್ಯ ವಿಚಾರಗಳು ಸದ್ವಿಚಾರಗಳು ಕೇಳಿ ಅಂತಂದ್ರ ಒಂದು ತಾಸಿನ ಆನಂದ 12 ತಾಸಿನ ನಿದ್ದೆಗೆ ಸಮ. ಇಲ್ಲಿರ ಆನಂದದೊಳಗೆ ಉತ್ಪತ್ತಿಯಾದ ಅಮೃತ ಏನದ, ನೀವು 12 ತಾಸು ನಿದ್ದೆ ಮಾಡಿದ್ರು ಅಷ್ಟು ಅಮೃತ ಉತ್ಪತ್ತಿ ಆಗಲ್ಲ ನಿಮ್ಮ ಶರೀರದೊಳಗೆ. ಅಂತ ಅಮೃತ ಉತ್ಪತ್ತಿ ಆಗ್ತದೆ ಈ ಸತ್ಸಂಗದೊಳಗೆ. ಯಾರು ಹೆಚ್ಚು ಸತ್ಸಂಗ ಮಾಡ್ತಾರ, ಅದು 4 ಜನ ಸಜ್ಜನರ ಜೊತೆಗಿರ್ಬೋದು, ಅಥವಾ ಗುರುವಿನ ಜೊತೆಗಿರ್ಬೋದು, ಅಥವಾ ಯಾರು ಇರ್ಲಾರ್ದಾಗ ಶಾಸ್ತ್ರಗಳ ಜೊತೆಗಿರ್ಬೋದು. ಶಾಸ್ತ್ರಗಳು ಅಕ್ಷರ ಜ್ಞಾನ ಇದ್ದವರಿಗೆ ಉಪಯೋಗ ಆಗ್ತದೆ. ಶಾಸ್ತ್ರನೇ ಅಕ್ಷರ ಜ್ಞಾನನೇ ಇರ್ಲಾರ್ದವರು ಲಿಂಗದ ಅನುಸಂಧಾನ, ಕೊಳ್ಳಾಗಿಂದ ಇಷ್ಟಲಿಂಗ ಕೈಯಾಗಿ ಇಟ್ಕೊಂಡು ಲಿಂಗದ ಅನುಸಂಧಾನದಲ್ಲಿರ್ಬೋದು. ಲಿಂಗನೂ ಇಲ್ಲ, ಗುಡಿಗೂ ಹೋಗಲ್ಲ ಅಂತಂದ್ರೆ ನಿಮ್ಮ ಅಂತಃಕರಣದೊಳಗೊಂದು ಅರಿವು ಅಂತದಲ್ಲ, ಅರಿವಿನ ಅನುಸಂಧಾನದಾಗಿರ್ಬೋದು. ಈ ರೀತಿ ಯಾರು ಆ ಒಂದು ಆತ್ಮದ ಅನುಸಂಧಾನದಲ್ಲಿರ್ತಾರ
ಅವರು 1 ತಾಸು ಸತ್ಸಂಗ ಅನುಸಂಧಾನ ಮಾಡಿದ್ರು ಅಂತಂದ್ರೆ ಅವ್ರಿಗೆ 12 ತಾಸಿನ ನಿದ್ದೆಯ ಲಾಭ ಅಲ್ಲಿ ಆಗಿರ್ತವೆ. ನಿದ್ದೆ ಮಾಡಲಿಲ್ಲ ಅಂದ್ರೆ ಏನಾಗಲ್ಲ, ಏನು ಸಾಯಂಗಿಲ್ಲ, ಅಗದಿ ಫ್ರೆಶ್ ಇರ್ತಾರೆ. ಯಾರು ಸತ್ಸಂಗ ಮಾಡ್ತಾರೋ ಅವರು ಫ್ರೆಶ್ ಇರ್ತಾರೆ. ಸತ್ಸಂಗಕ್ಕೆ ಹೋಗಿ ಬರೋರ್ ಮುಖ ನೋಡ್ರಿ ಹೆಂಗಿರ್ತದ. ಎಲ್ಲರ ಸತ್ಸಂಗ ನಡೆದಾಗ ಅಲ್ಲಿಗೆ ಹೋಗಿ ಬರೋರ್ ಮುಖ ಹೊರಗೆ ಬರಾಗ ಹೆಂಗಿರ್ತದ? ಲವಲವಿಕೆ ಇರ್ತದಿಲ್ಲ? ಎಷ್ಟು ಬ್ರಹ್ಮ ತೇಜಸ್ ಇರ್ತದೆ. ಯಾವುದೇ ಸತ್ಸಂಗ ನಡಲಿ, ಧ್ಯಾನ ಇರಬಹುದು, ಪೂಜಾ ಪಾಠಗಳು, ಹೋಮ ಹವನ ಯಜ್ಞ ಇರಬಹುದು, ಧ್ಯಾನ ಇರಬಹುದು, ಅಥವಾ ಜ್ಞಾನ ಇರಬಹುದು. ಯಾವುದೋ ಒಂದು ವಿಧದಿಂದ ಪರಮಾತ್ಮನ ತೆಕ್ಕೆಯಿಂದ 1 ಗಂಟೆ ಅನುಭವಿಸಿದ ಆನಂದ ಅವರು ಹೊರಗೆ ಬಂದ್ರು ಅಂತಂದ್ರ ಅವರೆಷ್ಟು ಪ್ರಫುಲ್ಲರಾಗಿರ್ತಾರೆ. ಆದ್ರ 3 ತಾಸು ಸಿನಿಮಾ ನೋಡಿ ಹೊರಗೆ ಬರ್ತಿರ್ತಾರಲ್ಲ, ಅವ್ರ ಮುಖ ನೋಡ್ಬೇಕು ಹೆಂಗಿರ್ತದ? ನಾಟಕ ಸಿನಿಮಾ ನೋಡೋರ್ದು ಹೆಣಕ್ ಹೋಗಿ ಬಂದವ್ರಂಗಾಗಿರ್ತದ ಅವ್ರ ಮುಖ. ವಿಷ ಉತ್ಪತ್ತಿ ಆಗಿರ್ತದ ಅಲ್ಲಿ, ಅಮೃತ ಉತ್ಪತ್ತಿ ಅಲ್ಲ, ವಿಷ ಉತ್ಪತ್ತಿ ಆಗಿರ್ತದೆ. ಬಣ್ಣ ಬಣ್ಣದ ಲೋಕ, ಕುಣಿಯೋದು, ಹಾಡೋದು, ಚಿತ್ರ ವಿಚಿತ್ರ ಶಬ್ದಗಳು. ಅದರಾಗೆ ಮತ್ತೆ ಸಿನಿಮಾದೊಳಗೆ ಒಳ್ಳೆ ಸಾತ್ವಿಕ ಸಿನಿಮಾಗಳಿದ್ದು ಅಂತಂದ್ರೆ ಹೆಂಗಿರ್ತದ? ಅವನು ಲವಲವಿಕೆಯಿಂದ ಬರ್ತಾರೆ. ಅದು ಸಿನಿಮಾದೊಳಗೂ ಸತ್ಸಂಗಗಳ ಸಿನಿಮಾ ಇಲ್ಲ. ಭಕ್ತ ಕುಂಬಾರ, ಭಕ್ತ ಸಿರಿಯಾಳ, ಸಿನಿಮಾದಾಗೂ ಸತ್ಸಂಗ ಅದಾವ. ಅದು ಸತ್ಸಂಗ ಇರ್ಲಾರ್ದ ಸಿನಿಮಾದ ಬಗ್ಗೆ ಹೇಳಕತ್ತೇನೆ ನಾನು. ಸತ್ಸಂಗ ಇರ್ಲಾರ್ದ ಸಿನಿಮಾಗಳನ್ನು ನೋಡಿದವರು ದಣ್ಕೊಂಡ್ಬಿಟ್ಟಿರ್ತಾರೆ, ಹೈರಾಣ ಆಗ್ತಾರೆ. ಹೈರಾಣಾಗಿ ಹೊಲಕ್ಕೆ ಹೋಗಿ ಬಂದವ್ರಂಗ ಆಗ್ತಾರೆ, ಹೆಣಕ್ಕೆ ಹೋಗಿ ಬಂದವ್ರಂಗ ಆಗ್ತಾರೆ. ಇವೇನಾಗ್ತಾವ? ರಜೋಗುಣ, ತಮೋಗುಣ ಏನಂತ ಗೊತ್ತಾಯ್ತು ಈಗ ನಿಮಗೆ. ಗೊತ್ತಾದ್ಮೇಲೆ ಅವು ಏನಾಗಬೇಕು? ಕಡಿಮೆ ಆಗ್ಬೇಕಾ, ಹೆಚ್ಚಾಗಬೇಕ? ಕಡಿಮೆ ಆಗ್ಬೇಕು. ಕಡಿಮೆ ಆಗಿ ಕಡೆಗೆ ನಿವೃತ್ತಿ, ರಿಟೈರ್ ಆದವ್ರಂಗ ಅವು ಕಲಾ ಇಲ್ಲಂಗ ಇದ್ದು ಇಲ್ದಂಗ ಆಗ್ಬೇಕು. ಪೂರ್ತಿ ಇಲ್ದಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ದು ಇಲ್ದಂಗ ಆಗ್ಬೇಕು, ಇರ್ತಾವ ಇಲ್ದಂಗ ಆಗ್ಬೇಕು. ಮುಂದಿನ ಗುಣಕ್ಕೆ ಹೋಗಮ್ಮ, ನೀವೇ ಎಡೆ ಅನ್ಕೋತ ಕುಂದ್ರಮ್ಮ ಹಿಂಗೆ ಒಟ ರಜೋಗುಣ ತಮೋಗುಣ. ಸತ್ವಗುಣಕ್ಕೆ ಹೋಗ್ಬೇಕಾ ಬೇಡ? ಇದು ಸತ್ವಗುಣ ಹೆಂಗದಂತಂದ್ರ ಇದು ಬಾರಿ ಮಜಾ ಅದ. ಸತ್ವಗುಣ ಮೋಕ್ಷದ ದಾರಿಯೊಳಗ ಸಹಕಾರಿ ಅದ. ಸತ್ವಗುಣ ಮೋಕ್ಷದ ದಾರಿಯೊಳಗ ಸಹಕಾರಿ ಅದ. ಆದ್ರೆ ಇದಕ್ಕೊಂದು ಕೆಟ್ಟ ಗುಣ ಅದ. ಏನಪ್ಪ? ಅದು ಹೆಂಗಂದ್ರ, ಒಂದು ವರನಿಗೆ ಕನ್ಯಾ ತೋರ್ಸವಂತ ಒಬ್ಬ ಇರ್ತಾನ ನೋಡ್ರಿ. ಕನ್ಯಾ ತೋರ್ಸ್ಲಕ್ಕ ಬರ್ತಾನ ನೋಡ ಜೊತೆಗೆ. ಅವ ಕನ್ಯಾ ತೋರ್ಸವ್ ಹೆಂಗಿರ್ಬೇಕು? ವರನ ಕಲ್ಯಾಣ ಬಯಸವ್ ಇರ್ಬೇಕಾ ಇಲ್ಲ? ವರನ ಕಲ್ಯಾಣ ಬಯಸವ್ ಇರ್ಬೇಕು. ಅದು ಬಿಟ್ಟಕ್ಕೆ ಸ್ವಾರ್ಥಿ ಇರಬಾರ್ದು, ನಿಸ್ವಾರ್ಥಿ ಇರಬೇಕು. ಅವ ಕನ್ಯಾ ತೋರಿಸಿ ಪಸಂದ್ ಮಾಡೋ ಟೈಮ್ನೊಳಗ ಆ ಕನ್ಯಾ ತಾನೇ ಮಾಡ್ಕೊಳ್ಳೋ ವಿಚಾರ ಇದ್ದಂಗಿದ್ದ ಅದ. ಈ ಸತ್ವಗುಣ ಅಂದ್ರೆ ಹಿಂಗದ. ವರನಿಗೆ ಕನ್ಯಾಗಳು ತೋರಿಸ್ಕೊತ ಹೋಲಕತ್ತಾನ. ತೋರಿಸ್ಕೊತ ಹೋಗಿ ಇನ್ನೇನು ಆ ವರ ಒಂದ್ ಯಾವ್ದೋ ಕನ್ಯಾ ಪಸಂದ್ ಮಾಡ್ತಾನ ಅನ್ನೋ ಟೈಮ್ನೊಳಗ ಆ ಕನ್ಯಾ ಇವ ಪಸಂದ್ ಮಾಡ್ತಾನ. ಇವ ತಾ ಮಾಡ್ಕೋಬೇಕಂತ ವಿಚಾರ ಮಾಡ್ತಾನ. ಇದು ಸತ್ವಗುಣದ ಕ್ಯಾರೆಕ್ಟರ್. ಇದನ್ನು ದಾಟಿ ಹೋಗ್ಬೇಕು. ಇದನ್ನು ನಿಮ್ಗೆ ಅರ್ಥ ಮಾಡಿಸ್ಕೊಡ್ಬೇಕಾದ್ರೆ ಈಗ ನೋಡ್ರಿ, ನಿಶ್ಚಲ್ ದಾಸ್ಜಿ ಅವರು ವಿಚಾರ ಸಾಗರ ಗ್ರಂಥ ಬರೆದು ಕೊಟ್ಟಾರ. ಅದರ ಉದ್ದೇಶ ಏನು?
ನಿಶ್ಚಲ ದಾಸರ ಬಗ್ಗೆ ನೀವು ಅಭಿಮಾನಿ ಆಗದ, ಏನು ಅವ್ರ ವಿಚಾರ ಸಾಗರದ ಗ್ರಂಥದ ಬಗ್ಗೆ ನೀವು ಅಭಿಮಾನಿ ಆಗದ. ವಿಚಾರ ಸಾಗರ ಅಂದ್ರೆ ಅದು PhD ಮಾಡದಂಗ ಬಹಳ ಶ್ರೇಷ್ಠವಾದ ಗ್ರಂಥ, ಅದು ಯಾರಿಗೆ ಅರ್ಥ ಆಗಂಗಿಲ್ಲ ಅಂತ ಗ್ರಂಥ ನಾವು ಓದ್ಲಕತ್ತೀನಿ ಅಂತೇಳಿ ಏನು ಪಾಂಡಿತ್ಯ ಮದ ಬೆಳೆಸ್ಕೊಳ್ಳೋದ. ಅಲ್ರಿ. ಇವೆಲ್ಲ ಬೆಳಿತಾವಲ್ಲ, ಇವೇ ಸತ್ವಗುಣ. ಒಳ್ಳೆ ದಾರಿ ಕರ್ಕೊಂಡು ಹೋಗ್ತದದು. ಸತ್ವಗುಣ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತದ. ಕರ್ಕೊಂಡೋಗಿ ಆ ದಾರ್ಯಾಗ ಮುಂದೆ ನಾವು ಹೋಗಿ ಏನ್ ಮಾಡ್ಬೇಕಾಗ್ಯದ? ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷಕ್ಕೆ ಹೋಗ್ಬೇಕಲ್ಲ, ಆ ಮೋಕ್ಷಕ್ಕೆ ಹೋಗ್ಲಕ್ ಬಿಡಂಗಿಲ್ಲ. ವಿಚಾರ ಸಾಗರ ಓದಿಸ್ಲಕ್ ಹತ್ತದ, ಅದನ್ನ ಅರ್ಥ ಮಾಡ್ಕೊಳಕ್ ಹತ್ತದ, ಇನ್ನೊಬ್ಬರಿಗೆ ಹೇಳಕ್ ಹತ್ತದ. ಸತ್ವಗುಣ ಇದ್ದವನಿಗೆ ಮಾತ್ರ ವಿಚಾರ ಸಾಗರ ಕೇಳಕ್ ಬರ್ತದ. ಸತ್ವಗುಣ ಇದ್ದವನಿಗೆ ಮಾತ್ರ ದೈವ ಭಕ್ತಿ ಉಂಟಾಗ್ತದ. ಸತ್ವಗುಣ ಇದ್ದವನಿಗೆ ಮಾತ್ರ ಆ ಒಂದು ತತ್ವದ ಧ್ಯಾನ ಜ್ಞಾನ ಎಲ್ಲ ಮಾಡ್ಲಕ್ ಬರ್ತದ. ಸತ್ವಗುಣ ಇದ್ರೆ ಅದೆಲ್ಲ ಮಾಡ್ಲಕ್ ಬರ್ತದ. ಮಾಡ್ಲಕ್ ಬರ್ತಾ 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 ಏನಾಗ್ಬಿಡ್ತದ? ಇಷ್ಟಲಿಂಗ ಪೂಜಾ ಮಾಡದೆ ಅಲ್ಲಿಗೆ ನಿಂದಿರಿಸ್ಬಿಡ್ತದು ಸತ್ವಗುಣ. ಮುಂದ ಜೀವ ಶಿವನಾಗ್ಬೇಕು, ಅಂಗ ಲಿಂಗ ಆಗ್ಬೇಕು ಅನ್ನಂತ ಮೋಕ್ಷ ಸಾಧನೆಗೆ ಅದಕ್ಕೆ ಕರ್ಕೊಂಡು ಹೋಗಲ್ಲ. ಹೆಂಗದ ಸತ್ವಗುಣ? ಇಷ್ಟಲಿಂಗ ಪೂಜೆ ಮಾಡೋದಕ್ಕ, ಸಿದ್ಧಾಂತ ಶಿಖಾಮಣಿ ಓದೋದಕ್ಕ, ವಚನ ಸಾಹಿತ್ಯ ಓದೋದಕ್ಕ, ವೇದಿಕೆಯಲ್ಲಿ ಹೋಗಿ ಮಾತನಾಡೋದಕ್ಕ, ವಿಚಾರ ಸಾಗರ ಓದೋದಕ್ಕ, ಕೇಳೋದಕ್ಕ, ಹೇಳೋದಕ್ಕ, ಎಲ್ಲದಕ್ಕೂ ಮನಸ್ಸು ಬರ್ಬೇಕಾದ್ರೆ ಸತ್ವಗುಣ ಇದ್ದವನಿಗೆ ಮಾತ್ರ ಬರ್ತವ. ಆದ್ರೆ ಸತ್ವಗುಣದ್ದು ದೊಡ್ಡ ಧೋಕ ಏನದ ಅಂದ್ರ ಅದು ಅಲ್ಲಿಗೆ ಲಾಕ್ಡೌನ್ ಮಾಡ್ತದ, ಮುಂದೆ ಹೋಲಕ್ ಬಿಡಂಗಿಲ್ಲ. ಈಗ ವಿಚಾರ ಸಾಗರದೊಳಗ ನಮಗ ಮುಂದೆ ಹೋಲಕ್ ಏನು ದಾರಿ ತೋರ್ಸ್ಯಾರ, ಆ ದಾರ್ಯಾಗ ನಾವು ಇದನ್ನ ದಾಟಿ ಹೋಗ್ಬೇಕು. ವಿಚಾರ ಸಾಗರವನ್ನ ದಾಟಿ ಹೋಗ್ಬೇಕು. ನೀವು ಬಂದು ಪಾಠ ಹೇಳಾರ್ದಕ್ಕ ನಮಗ ಹಳಹಳಿ ಆಲಕತ್ತದ ಅಂತ ಫೋನ್ ಮಾಡಿದ್ರೆ ನೀವೇನ್ ಮಾಡಿದ್ರಿ? ಸತ್ವಗುಣಿಗಳಾಗಿರಷ್ಟೇ. ಪಾಠ ಹೇಳೋ ಮಾಸ್ತರ್ಗ ಗಂಟು ಬಿದ್ದಿರಿ ನೀವು, ನಿಮ್ಮ ಮೋಕ್ಷಕ್ಕೆ ಗಂಟು ಬಿದ್ದಿರಿ ನೀವು. ಮೋಕ್ಷ ಸಾಧನೆ ಮಾಡ್ಲಕ್ಕ ಬೇಕಾದಷ್ಟು ಜ್ಞಾನ ಮಾಡ್ಕೊಂಡಿರಿ. ಆದ್ರ ಮೋಕ್ಷ ಸಾಧನೆ ಒಳಗೆ ನಿರತರಾದ್ರಿ ಅಂತಂದ್ರ ಯಾವ ವಿಚಾರ ಸಾಗರ ಬೇಡ, ಯಾವ ಮಾಸ್ತರ್ ಬೇಡ, ಬೇಕಾದಷ್ಟು ದಾರಿ ತೋರಿಸಿಬಿಟ್ಟದೆ. ಈ ಸತ್ಸಂಗದ ಅವಶ್ಯಕತೆನೇ ಇಲ್ಲ ನಿಮಗೆ. ನೀವು ಪಾಠ ಹೇಳಲಿಕ್ಕೆ ಹಳಹಳಿ ಆಲಕತ್ತದ ಅಂತಂದ್ರ ಇದು ವ್ಯಕ್ತಿಗತವಾಗಿ ಒಬ್ಬರು ಪಾಠ ಕೇಳಬೇಕನ್ನೋದು ಚಟ ಬದ್ಬಿಡ್ತೀಗ ನಿಮಗೆ. ಅವ್ರು ಹೇಳಿದ್ರೆ ಚಲೋ ಅನಿಸ್ತದೆ, ಅವ್ರಲಿಂತೆ ದನಿ, ಇವ್ರ ದನಿ ಕೇಳೋದು ಒಂದು ಚಟ ಬೀಳ್ತದ ಅಷ್ಟೇ. ಅದು ವ್ಯಸನ. ಇದನ್ನು ದಾಟಿ ಹೋಗ್ಬೇಕು ನೀವು. ಅಲ್ಲಿ ಏನ್ ಹೇಳ್ಯಾರ, ಏನ್ ಬರ್ದಾರ, ಯಾವ ಉದ್ದೇಶಕ್ಕೆ ಬರ್ದಾರ, ಏನೇನ್ ಸಾಧನೆ ಮಾಡಬೇಕು, ಶಮ ಸಾಧನೆ, ದಮ ಸಾಧನೆ, ಶ್ರದ್ಧಾ ಸಾಧನೆ, ಸಮಾಧಾನ ಸಾಧನೆ, ಉಪರತಿ, ತಿತಿಕ್ಷಾ, ಮುಮುಕ್ಷತ್ವ, ವಿವೇಕ, ವೈರಾಗ್ಯ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ತತ್ ತ್ವಂ ಪದಾರ್ಥ ಶೋಧನ, ಏನೆಲ್ಲ ಮಾಡ್ಲಿಕ್ಕೆ ಬೇಕಾದಷ್ಟು ಸಾಧನಾ ವಿಧಾನಗಳು ಕೊಟ್ಟಾಗ ಅವೆಲ್ಲ ಸಾಧನೆ ಮಾಡಿ ನಾ ಮೋಕ್ಷ ಹೊಂದಲಕ್ಕ ಬೇಕಾದಂತ ದಾರಿ ತೋರ್ಸ್ಯಾರ. ನನ್ನ ದಾರ್ಯಾಗ ನಾನು ಇದ್ದು ನಾನು ಕೆಲಸನ ಮಾಡ್ಕೋತಿರಂ, ಏನ್ ಹೇಳ್ಬೇಕು ಎಲ್ಲ ಹೇಳಿಬಿಟ್ಟ ಆಯ್ತು. ಇದಕ್ಕಿಂತ ಹೆಚ್ಚಿನ ಸಾಧನೆ ಮತ್ತಿನ್ನೆಲ್ಲಿ ಜಗತ್ತಿನಾಗ ಇಲ್ಲ, ಎಲ್ಲಿ ಹೇಳಕ್ಕೂ ಇಲ್ಲ, ಕೇಳಕ್ಕೂ ಇಲ್ಲ, ಮಾಡಕ್ಕೂ ಇಲ್ಲ, ಏನೇನು ಇಲ್ಲ. ನನಗಿಂಥದ್ದೊಂದು ದಿವ್ಯವಾದ ದರ್ಶನ ಮಾರ್ಗದರ್ಶನ ಮಾಡ್ಯಾರ ಅಂತೇಳಿ ಒಂದು ರೀತಿ ನಿಮ್ಮೊಳಗೆ ನೀವು ಇದ್ರೆ ಅದು ಹೆಂಗಿರ್ತದ? ನಿಮಗ ಸ್ವತಂತ್ರವಾದಂತ ಆನಂದ ಕೊಡ್ತದೆ. ಅಂದ್ರೇನು? ಸತ್ವಗುಣದಿಂದ ದಾಟಬೇಕಂತ ಹೇಳಕತ್ತೀನಿ ನಾನೀಗ. ಸತ್ವಗುಣ ದಾಟಿ ಹೋಗ್ಬೇಕು. ಕಾಲೇಜಿಗೆ ಹೋಗಿ ಫೈನಲ್ ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ತಿರ್ತೀರಿ ಕಾಲೇಜಿಗೆ.
ಅದು ಸತ್ವಗುಣ ಏನದು ಫೈನಲ್ ಇಯರ್ ತನಕ ಕರ್ಕೊಂಡು ಹೋಗ್ತದೆ. ಆ ಕಾಲೇಜ್ ದಾಟಿ ಹೊರಗೆ ಹೋಗ್ಬೇಕ ಏನು ಅಲ್ಲೇ ಕುಂದಿರ್ಬೇಕ, ಫೈನಲ್ ಇಯರ್ ಬಂದಿನ ಅಂತೇಳಿ. ಸತ್ವಗುಣಿಗಳಂದ್ರೆ ಪರಿಪೂರ್ಣ ಆಗಿರ್ತಾರ ಅಲ್ಲಿ. ಮೊದಲೇನು ಗೊತ್ತಿರಲಿಲ್ಲ, ಆಮೇಲೆ ಸಾತ್ವಿಕರ ಅಂತಂದ್ರೆ ಏನಾಗ್ಬಿಡ್ತಾರ, ಫೈನಲ್ ಇಯರಿಗೆ ಬರೋದ್ರಾಗೆ ಆ ಕಾಲೇಜ್ ಪ್ರಿನ್ಸಿಪಾಲ್ ಹೆಂಗ, ಲೆಕ್ಚರರ್ ಹೆಂಗ, ಆ ಕಾಲೇಜಿಂದ ಸ್ಥಿತಿಗತಿಗಳು ಹೆಂಗ, ಅಲ್ಲಿ ಪ್ರೊಸೀಜರ್ ಹೆಂಗ ಎಲ್ಲಾನು ತಿಳ್ಕೊಂಡು ಅವ ಸತ್ವಗುಣಿ ಆಗಿರ್ತಾನೋ ಫೈನಲ್ ಇಯರಿಗೆ ಬಂದಾಗ. ಯಾವ್ದಕ್ಕೂ ಎದುರು ಮಾಡೋದ್ರಾಗ ಅರ್ಥ ಇಲ್ಲ, ಇದ್ರ ಕೆಪಾಸಿಟಿ ಇಟ್ಟೆ, ಇಲ್ಲಿ ಏನ್ ಸಿಗಬೇಕು ಸಿಕ್ಕದ, ನಾನು ನಡೆವಾರಿ ಇಲ್ಲಿ ಓದೋದಿತ್ತು ಓದಿದೆ ಆಯ್ತು, ಇಲ್ಲಿ ಏನ್ ಡಿಗ್ರಿ ತಗೊಂಡು ಮುಂದೆ ಹೋಗ್ಬೇಕೇನು, ಈ ಕಾಲೇಜೇ ನನಗೆ ಉದ್ಧಾರ ಮಾಡ್ಯದಂತೇಳಿ ಅಲ್ಲೇ ಕಾಲೇಜ್ನಾಗ ಕೂತ್ರ ಸತ್ವ ರಜ ತಮ ಇವ್ ಕಾಲೇಜ್ ನನ್ ಕ್ಲಾಸ್ ಇದ್ದಂಗೆ ಇವು ಅಲ್ಲೇ ಕೂತ್ರೆ ಹೆಂಗ ಮುಂದೆ ಹೋಗ್ಬೇಕಲ್ಲ. ಸತ್ವಗುಣ ಸಾತ್ವಿಕರಾಗೋದು ಅಂತಂದ್ರೇನು, ಇಂಜಿನಿಯರ್ ಆಗೋದು, ಡಾಕ್ಟರ್ ಆಗೋದು, ಮತ್ತೇನಾಗೋದು, ವಕೀಲರಾಗೋದು, ಲೆಕ್ಚರರ್ ಆಗೋದು, ಏನೇನೋ ಆಗದಪ್ಪ. ಆದ್ಮೇಲೆ ಮುಂದೆ ಕೆಲಸ ಮಾಡ್ಬೇಕ ಬೇಡ, ಅದು ದಾಟಿ ಹೋಗ್ಬೇಕ ಬೇಡ. ಈಗ ಲೆಕ್ಚರರ್ ಅಂತೇಳಿ ಒಂದು ಆರ್ಡರ್ ಬಂದದನ್ನ ಆರ್ಡರ್ ತಗೊಂಡು ಸುಮ್ಮನೆ ಕೂತ್ರ ಹೋಗಿ ಪಾಠ ಹೇಳ್ಬೇಕಲ್ಲ, ಬದುಕು ಮಾಡ್ಬೇಕಲ್ಲ. ಅದಕ್ಕೆ ಸತ್ವಗುಣ ಏನ್ ಮಾಡ್ತದ ಅಂದ್ರ ಅಲ್ಲಿಗೆ ನಮ್ಮನ್ನ ಸೀಮಿತ ಮಾಡ್ತದ, ಲಾಕ್ಡೌನ್ ಮಾಡ್ತದ ನಮ್ಗ. ಅದು ಏನ್ ಮಾಡ್ತದ, ಅದು ಒಂದೇ ನಮಗೆ ಚಲೋ ಶ್ರೇಷ್ಠ ಅನಿಸಿ ಉಳಿದದ್ದು ಯಾವಾಗೂ ನಮಗೆ ಲಕ್ಷ್ಯ ಇಲ್ಲದಂಗೆ ಮಾಡಿಟ್ಬಿಡ್ತದೆ. ನಮ್ಮ ಮೂಲ ಗುರಿಯನ್ನ ಮರೆಸಿ ತಾನೇ ಒಂದು ಅಡ್ಡದಾರಿ ಹಿಡಿಸಿಬಿಡ್ತದೆ. ಅದಕ್ಕೆ ಸತ್ವಗುಣದ ವಿವೇಕ ಚೂಡಾಮಣಿ ಒಳಗೆ ಸತ್ವಗುಣ ಏನ್ ಹೇಳ್ತಾರ ಅದು ಗೊತ್ತಾಗಬೇಕು ನಿಮಗೆ. ಒಳ್ಳೆ ದಾರಿ ಹಿಡೋದಕ್ಕೆ ಸತ್ವಗುಣ ಬೇಕು. ಆ ದಾರಿಯಾಗಿ ನಡೆದು ಆ ದಾರಿ ದಾಟಿ ಮುಂದೆ ಗುರಿ ತಲುಪಬೇಕಾದ್ರೆ ನಿಮಗೆ ಮೋಕ್ಷ ಸಾಧನೆ ಮುಮುಕ್ಷತ್ವ ಬೇಕು. ಮುಮುಕ್ಷತ್ವ ಇರ್ಲಾರ್ದವ್ರು ಏನ್ ಮಾಡ್ತಾರ, ಸತ್ವಗುಣಿಗಳಾಗಿ ಅಲ್ಲೇ ಪೂಜಾ ಪಾಠ ಧ್ಯಾನ ತಪಸ್ಸು ಮಾಡ್ಕೊತ ಕುಂತು ಬಿಡ್ತಾರ. ಧ್ಯಾನ ಹೇಳ್ಕೋತ ಕೇಳ್ಕೊತ. ಮುಮುಕ್ಷತ್ವ ಬೇಕಲ್ಲ. ಈಗ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಲಿಂತ ಹೊರಗೆ ಹೋದ ಕೂಡ್ಲೇನೆ ಅಲ್ಲಿ ಒಂದು ಕೈ ಮರ ಇರ್ತದ, ಕಂಬ ಇರ್ತದ. ಕಂಬಕ್ಕ ಬೋರ್ಡ್ ಹಾಕಿರ್ತಾರ, ಆ ಕಡೆ ಇದು ಈ ರೋಡ್ 4 ರೋಡ್ ಇರ್ತಾವ. ಈ ಕಡೆ ರೋಡಿಗೆ ಹೋದ್ರ ಏನ್ ಬರ್ತದ, ಆ ಕಡೆ ರೋಡಿಗೆ ಹೋದ್ರ ಏನ್ ಬರ್ತದ ಅಂತ ಹೇಳ್ಕೊತ ನಮಗೀಗ ಏನಾಯ್ತು, ಆ ರೋಡ್ ತೋರ್ಸಂತ ಕಂಬ ಏನದಲ್ಲ, ಆ ಕಂಬಕ್ಕೆ ಹೂವ ಹಾರ ವಿಭೂತಿ ಕುಂಕುಮ ಹಚ್ಚಿ ನೀನೇ ನನಗೆ ಮಾರ್ಗದರ್ಶನ ಮಾಡ್ಲಕತ್ತಿದಿ, ಯಾಕಡೆ ಹೋದ್ರೆ ಏನೇನ್ ಸಿಗ್ತದ ಅಂತ ಹೇಳಕತ್ತಿದಿ, ಅದಕ್ಕೆ ನೀನೇ ನಾನು ಗುರು ಅಂತೇಳಿ ಆ ಕೈ ಮರಕ್ಕೆ ರುದ್ರಾಭಿಷೇಕ ಮಾಡ್ಕೊತ ಕೂತ್ರ ಸಾತ್ವಿಕರ ಹಣೆ ಬರ್ ಗೊತ್ತಾಯ್ತಿಲ್ಲ ಏನಂತ. ಅಲ್ಲೇ ಕೂತ್ ಬಿಡೋದು. ಒಳ್ಳೆ ಮನುಷ್ಯ ಗುಡ್ ಪರ್ಸನ್. ಒಬ್ಬನಿಗೆ ಒಳ್ಳೆ ಮನುಷ್ಯ ಅಂತೇಳಿ ನೀವು ಫೇಮಸ್ ಮಾಡಿದ್ರೆ ಮುಂದಿನ ಕ್ವಶನ್ ಏನು, ಒಳ್ಳೆ ಮನುಷ್ಯ ಅಂತಂದ್ರೆ ಅವ ಸುಳ್ಳು ಹೇಳಲ್ಲ, ಕಳ್ತನ ಮಾಡಲ್ಲ, ಒಬ್ಬರಿಗೆ ಮೋಸ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ಆಯ್ತಪ್ಪ, ಒಳ್ಳೆ ಮನುಷ್ಯ ಅದನ್ನ ಒಳ್ಳೆ ಮನುಷ್ಯ ಇದ್ದು ಒಳ್ಳೆ ಕೆಲಸ ಏನ್ ಮಾಡಿ ನಾವು ಜಗತ್ತಿಗೆ ಅಂತ. ಒಳ್ಳೆ ಮನುಷ್ಯ ಆಗೋದು ಸಾತ್ವಿಕ ಗುಣ. ಆದ್ರೆ ಅದನ್ನ ದಾಟಿ ಹೋಗ್ಬೇಕ ಇಲ್ಲ, ಒಳ್ಳೆತನ ಜಗತ್ತಿಗೆ ಕೊಡ್ಬೇಕ ಬೇಡ. ಒಳ್ಳೆಯವಾಗಿ ಕೂತ್ ಬಿಡೋದ, ಇಂಜಿನಿಯರ್ ಆಗಿ ಕುಂದಿರೋದು, ಡಾಕ್ಟರ್ ಆಗಿ ಕೂತ್ ಬಿಡೋದ, ಮುಂದೆ ಮಾಡ್ಬೇಕಲ್ಲ ಏನಾರು ಒಂದು. ಅದಕ್ಕೆ ಈ ಸತ್ವಗುಣದ ಇದು ಅರ್ಥ ಆಗಿರ್ಬೇಕು ನಿಮಗೆ. ಲಿಂಗ ಪೂಜೆ ಮಾಡೋದಕ್ಕೆ ಸತ್ವಗುಣ ಬೇಕು. ಲಿಂಗ ಪೂಜೆ ಮಾಡಿ ಅದರ ಲಾಭ ಏನು, ಅಂಗ ಲಿಂಗ ಆಗೋದು, ಜೀವ ಶಿವನಾಗೋದು, ಮೋಕ್ಷ ಸಾಧನೆ ಮಾಡೋದಕ್ಕೆ ಮುಮುಕ್ಷತ್ವ ಬೇಕು. ಮುಮುಕ್ಷತ್ವ ಇತ್ತಂದ್ರೆ ಸತ್ವಗುಣ ದಾಟಿ ಹೋಗ್ತಾನೆ. ಮುಮುಕ್ಷತ್ವ ಇರಲಿಲ್ಲ, ಅದರ ಅರ್ಥನೇ ಗೊತ್ತಿಲ್ಲ ಅಂತಂದ್ರೆ ಸಾಯ ತನಕ ಲಿಂಗ ಪೂಜೆ ಮಾಡಿ ಸತ್ತಾಗ್ತಾನೆ ಅಷ್ಟೇ. ಸಾತ್ವಿಕ ಮನುಷ್ಯ ಅನಿಸ್ಕೊತಾನೆ ಅಷ್ಟೇ. ಅದಕ್ಕೆ ಇವತ್ತ ಸತ್ವಗುಣದ ಬಗ್ಗೆ ವಿಚಾರ ಮಾಡೋಣ. ಎಷ್ಟೈತಿ ಟೈಮು? ಸತ್ವಗುಣ ಏನದಪ್ಪ ಅಂದ್ರೆ ನೀರಿನಂತೆ ನಿರ್ಮಲ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸ್ವಚ್ಛ ಹೃದಯ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಗೊತ್ತದಲ್ಲ ನಿಮಗೆ.
ಆತ್ಮಸಮ್ಮುಖಿ, ವಿಷಯ ವಿಮುಖಿ, ನಿರ್ಮಲವಾಗಿರಬೇಕು, ನಿಶ್ಚಲವಾಗಿರಬೇಕು. ಆದರೂ ರಜೋತ್ತಮ ಗುಣಗಳೊಂದೇ ಬೆರೆತು ಸಂಸ್ಕಾರಕ್ಕೆ ಕಾರಣವಾಗಿರುತ್ತದೆ. ಇದೇನ್ ಮಾಡ್ತದೆ? ಸತ್ವಗುಣ ನೀರಿನಂತೆ ಸ್ವಚ್ಛ ಅದ. ಸ್ವಚ್ಛ ನೀರಿದ್ರೆ ಅದೇನ್ ಮಾಡ್ತದೆ? ರಜೋ ಮತ್ತು ತಮೋ ಗುಣಗಳ ಬೆರೆತು ಏನಾಗ್ಬಿಟ್ಟದ? ಸಂಸಾರಕ್ಕೆ ಕಾರಣ ಆಗ್ಯದ. ಸಂಸಾರ ಅಂತಂದ್ರ ಈ ದೇಹ ಮೋಹ, ದೇಹದ ಜೊತೆಗೆ ಪಿಂಡಾಂಡದ ಜೊತೆಗೆ ಬ್ರಹ್ಮಾಂಡದ ಮೋಹ, ಆ ಸಂಸಾರದೊಳಗಿನ ಎಲ್ಲ ಪದಾರ್ಥಗಳು, ಜಗತ್ತಿನೊಳಗಿರುವ ಪದಾರ್ಥಗಳಲ್ಲಿ ನಾನು ನನ್ನದು ಅನ್ನೋದು, ಅದಕ್ಕೆಲ್ಲ ಈ ಸತ್ವಗುಣ ಏನಾಗ್ಯದ? ಆ ರಜೋಗುಣ ತಮೋಗುಣದೊಳಗೆ ಕಲ್ತು ಸಂಸಾರಕ್ಕೆ ಕಾರಣ ಆಗಿ ಕುಂತಾಗ್ಬಿಟ್ಟದೆ ಸತ್ವಗುಣ. ರಜೋಗುಣ ತಮೋಗುಣದಾಗ ಬೆರತಾಗ ಸಂಸಾರಕ್ಕೆ ಕಾರಣ, ರಜೋಗುಣ ತಮೋಗುಣದಾಗ ಬೆರಿಲಾರ್ದಾಗ ಎದಕ್ಕೆ ಕಾರಣ? ಪರಮಾರ್ಥಕ್ಕೆ ಕಾರಣ. ಹೌದಲ್ಲ? ಮೋಕ್ಷ ಸಾಧನೆಗೆ ಕಾರಣ ಸತ್ವಗುಣ. ಈಗ ಕೆಸರದ, ಕೆಸರಿನಾಗ ಶುದ್ಧ ನೀರು ಆದ ಇಲ್ಲ? ಶುದ್ಧ ನೀರ ಕಲ್ತು ಕೆಸರಾಗ್ಯದ. ರಾಡಿ ನೀರದ, ಅದ್ರಾಗ ಶುದ್ಧ ನೀರು ಕಲ್ತೆ ರಾಡಿ ನೀರಾಗ್ಯದಲ್ರಿ ಅದು. ನೀರು ಅದ್ರಾಗ ಬೆರೆಯೋದಕ್ಕಿಂತ ಮೊದಲು ಶುದ್ಧನೇ ಇತ್ತ ಇಲ್ಲ? ಅದು ಕೆಸರಾಗ ರಾಡ್ಯಾಗ ಕಾಲ್ತಕ್ಕೆ ಅದೇನಾಗ್ಯದ? ಸಂಸಾರಕ್ಕೆ ಕಾರಣ ಆಗ್ಯದ. ಸತ್ವಗುಣದಲ್ಲಿ ಆತ್ಮಸ್ವರೂಪವು ಪ್ರತಿಬಿಂಬಿಸಿ ಸೂರ್ಯನಂತೆ ಜಡ ಜಗತ್ತನ್ನೆಲ್ಲವನ್ನು ಪ್ರಕಾಶಿಸುತ್ತದೆ. ಆ ಸತ್ವಗುಣ ಅದಕ್ಕೊಂದು ವಿಶೇಷ ಶಕ್ತಿ ಏನದಪ್ಪ ಅಂದ್ರೆ, ಸ್ವಚ್ಛ ನೀರಿಗೆ, ಸ್ವಚ್ಛ ಕನ್ನಡಿಗೆ ಪ್ರತಿಬಿಂಬವನ್ನು ಉಂಟು ಮಾಡುವಂತ ಸಾಮರ್ಥ್ಯ ಅದ. ರಾಡಿ ನೀರು ಮತ್ತೆ ಕೆಸರಿನೊಳಗೆ ಪ್ರತಿಬಿಂಬ ಉಂಟು ಮಾಡುವ ಸಾಮರ್ಥ್ಯ ಇಲ್ಲ. ಅದರ ಸತ್ವಗುಣಕ್ಕೆ ಏನದಪ್ಪ ಅಂದ್ರೆ, ಆ ಪರಮಾತ್ಮನ ಪ್ರತಿಬಿಂಬ ತನ್ನೊಳಗ ಮೂಡಿಸಿಕೊಳ್ಳುವಂತ ಸಾಮರ್ಥ್ಯ ಇದಕ್ಕದ. ಪ್ರತಿಬಿಂಬ ಅಂದ್ರೆ ಏನು? ಇದೇ ನಿಮ್ಮ ಸಮಸ್ಯೆ. ಕನ್ನಡಿ ಅಂದ್ರೆ ಏನು, ಪ್ರತಿಬಿಂಬ ಅಂದ್ರೆ ಏನು ಅಂತಂದ್ರ, ನಿಮ್ಮ ಅಂತಃಕರಣ ಈಗ ಸ್ವಚ್ಛ ಕನ್ನಡಿ ಇದ್ದಂಗ ಆದ. ಈಗ ಬಿಂಬ ಅಂದ್ರೆ ಏನು? ಗುರು ಹೇಳೋ ವಾಕ್ಯನೇ ಬಿಂಬ. ಪ್ರತಿಬಿಂಬ ಅಂದ್ರೆ ಏನು? ಈ ವಾಕ್ಯಗಳನ್ನು ಕೇಳಿ ನಿಮ್ಮೊಳಗ ಅರ್ಥ ಮಾಡಿಕೊಂಡು ಆನಂದ ಹೊಂದುತ್ತೀರಲ್ಲ, ಅದೇ ಪ್ರತಿಬಿಂಬ. ಶಬ್ದದ ಅರ್ಥ, ಗುರು ವಾಕ್ಯದ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಏನ್ ಹೇಳ್ತಾರೆ? ಆತ್ಮಸ್ವರೂಪ ಪ್ರತಿಬಿಂಬಿಸಿ ಸೂರ್ಯನಂತೆ ಜಡ ಜಗತ್ತೆಲ್ಲವನ್ನು ಪ್ರಕಾಶಿಸುತ್ತದೆ. ಅಂದ್ರೆ ಏನಾಗ್ತದ? ಆ ಸೂರ್ಯನಂತೆ ಜಡ ಜಗತ್ತೆಲ್ಲ ಪ್ರಕಾಶಿಸ್ತದೆ. ನಿಮ್ಮ ಒಳಗೆ ಇದು ಅರ್ಥ ಮಾಡಿಕೊಂಡದ್ದು ಜ್ಞಾನನೇ ಪ್ರತಿಬಿಂಬಿಸಿ ಮತ್ತೆ ಹೊರಗೆಲ್ಲ ಜಗತ್ತಿನಾಗ ಜ್ಞಾನದ ವ್ಯವಹಾರ ಮಾಡ್ತೀರಾ ಇಲ್ಲ? ನಿಮ್ಮದು ಅಂತಃಕರಣ ಶುದ್ಧ ಇತ್ತು ಅಂತಂದ್ರೆ, ಗುರುವಿನ ವಾಕ್ಯ ನಿಮ್ಮ ಅಂತಃಕರಣಕ್ಕೆ ಹೋದ್ಮೇಲೆ ಆ ಸೂರ್ಯನ ಕಿರಣ ಹೆಂಗ್ ಕನ್ನಡಿ ಪ್ರತಿಬಿಂಬಿಸ್ತದ, ಮಾಡಿ ಮಾಡಿ ಏನ್ ಮಾಡ್ತದದು? ಪ್ರತಿಫಲನ ಹೊಂದಿ ಜಗತ್ತಿಗೆ ಅದು ಕನ್ನಡಿಗೆ ಒಂದು ಸೂರ್ಯನ ಬೆಳಕು ಹಾಕಿದ್ರೆ ಮನೆಯಾಗೆಲ್ಲ ಕನ್ನಡಿಗೆ ಒಂದು ಸೂರ್ಯಂದು ಕಿರಣ ಬಂತಂದ್ರ ಆ ಕಿರಣ ಮನೆಯೊಳಗೆ ಬೆಳಕು ಓಡಾಡ್ತದಲ್ರಿ, ಪ್ರತಿಫಲನ ಆಗ್ತದಿಲ್ಲ? ಹಂಗ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಗುರು ಸತ್ವಗುಣ ಇದ್ದವನಿಗೆ ಒಂದು ಮಾತ ಹೇಳಿದ್ರ ಆತ ಆ ಮಾತನ್ನ ಪ್ರತಿಫಲನ ಹೊಂದಿಸಿ ಜಗತ್ತಿನೊಳಗ ಒಳ್ಳೆ ವಿಚಾರಗಳನ್ನು ಹಂಚ್ತಾನ ಅಂತ ಸತ್ವಗುಣಿ. ಪ್ರತಿಬಿಂಬ ಆಗದಂದ್ರೇನು? ಅವ ಅರ್ಥ ಮಾಡ್ಕೊತಾನ, ಅರ್ಥ ಮಾಡ್ಕೊಂಡು ಮತ್ತೆ ಪ್ರತಿಫಲನೂ ಕೊಡ್ತಾನ. ಬಿಂಬ, ಪ್ರತಿಬಿಂಬ, ಪ್ರತಿಫಲ, ಪ್ರತಿಫಲನ ಮೂರು ಕೆಲಸ ಆಗ್ತದಲ್ಲಿ. ಮೊದಲು ಒಳಗೆ ತಗೋಬೇಕಿಲ್ಲ. ಈ ಕೆಸರಿತ್ತಂದ್ರೆ ಅದು ಪ್ರತಿಬಿಂಬನೇ ಆಗಂಗಿಲ್ಲ, ಅಲ್ಲಿ ಒಳಗೆ ತಗೊಳಂಗೇ ಇಲ್ಲ. ಕೆಸರಿನಾಗ ಪ್ರತಿಬಿಂಬ ಕಾಣ್ತದೇನ್ರಿ? ಕೆಸರಿನಾಗ ಪ್ರತಿಬಿಂಬ ಕಾಣಂಗಿಲ್ಲ. ಅದು ಪ್ರತಿಬಿಂಬನೇ ಕಾಣಂಗಿಲ್ಲ ಅಂದ್ರೆ ಪ್ರತಿಫಲನರೇ ಏನ್ ಮಾಡ್ತದ? ಮಾಡಂಗಿಲ್ಲ. ಹಂಗ ಕನ್ನಡಿ ಒಳಗ ಸೂರ್ಯನ ಪ್ರತಿಬಿಂಬ ಮೂಡಿ ಆ ಪ್ರತಿಬಿಂಬದ ಸೂರ್ಯನ ಕಿರಣದಿಂದ ಏನ್ ಮಾಡ್ತದ? ಮನಿ ಒಳಗೆ ಓಡಾಡೋದು ಯಾವುದು? ಬಿಂಬದ ಸೂರ್ಯನ ಕಿರಣನ, ಪ್ರತಿಬಿಂಬದ ಸೂರ್ಯನ ಕಿರಣ.
ಬಿಂಬದ ಸೂರ್ಯನ ಕಿರಣ ಕನ್ನಡಿ ಒಳಗೆ ಬೀಳುತ್ತದ. ಕನ್ನಡಿ ಒಳಗಿಂದು ಸೂರ್ಯನ ಪ್ರತಿಬಿಂಬ ಏನದಲ್ಲ, ಆ ಸೂರ್ಯನ ಪ್ರತಿಬಿಂಬದ ಕಿರಣ ಮನೆಯೆಲ್ಲ ಓಡಾಡುತ್ತೆ. ಮೊದಲು ಅದು ತಾನು ಪ್ರತಿಬಿಂಬ ತಗೋಬೇಕಾದ್ರೆ ಅದು ಸ್ವಚ್ಛ ಇದ್ರೆ ಪ್ರತಿಬಿಂಬ ತಗೋತದ ತನ್ನೊಳಗೆ, ಸೂರ್ಯನ ಪ್ರತಿಬಿಂಬ. ಅದು ಮನೆಯೆಲ್ಲ ಓಡಾಡೋದೇನು ಪ್ರತಿಫಲನ. ಪ್ರತಿಬಿಂಬ ಅಂದ್ರೆ ಸೂರ್ಯನ ಚಿತ್ರ ಒಳಗೆ ಮೂಡೋದು. ಹಾಗೆ ಇಲ್ಲಿ ಗುರು ಹೇಳೋ ವಾಕ್ಯ ಏನದ, ನಿಮ್ಮ ಅಂತಃಕರಣದೊಳಗೆ ಅರ್ಥ ಮಾಡ್ಕೊಂಡ್ರೆ ಅದು ಪ್ರತಿಬಿಂಬ ಆದಂಗ. ನಿಮ್ಮೊಳಗೆ ಅರ್ಥ ಮಾಡ್ಕೊಂಡು ಆನಂದ ಹೊಂದಿ ಆ ಆನಂದವನ್ನ ನಿಮ್ಮ ಮಾತು, ಕೃತಿ, ಆಲೋಚನೆಯ ಮೂಲಕ ಜಗತ್ತಿಗೆ ಪ್ರತಿಫಲಿಸ್ಬೇಕಲ್ಲ. ನೀವು ಮಾಡೋ ವ್ಯವಹಾರ, ಕೊಡುವ ಕೊಳ್ಳುವ ವ್ಯವಹಾರ, ಹೇಳುವ ಕೇಳುವ ವಿಚಾರ, ಇದೆಲ್ಲರೊಳಗೂ ಅದು ಪ್ರತಿಫಲಿಸ್ಬೇಕಿಲ್ಲ ಒಳಗಿನ ಜ್ಞಾನ. ಇದು ಯಾರಿಂದ ಸಾಧ್ಯ ಅಂದ್ರೆ ತತ್ವಗುಣಿಗಳಿಗೆ ಮಾತ್ರ ಸಾಧ್ಯ ಅದ. ಸತ್ವಗುಣಿಗಳಿಗೆ ಮಾತ್ರ ಸಾಧ್ಯ ಅದ. ರಜೋಗುಣ ತಮೋಗುಣವನ್ನ ಹೇಳಿದ ಮೇಲೆ ಶ್ರೀ ಶಂಕರ ಭಗವತ್ಪಾದರು ಸತ್ವಗುಣದ ವಿಚಾರವನ್ನು ಹೇಳುತ್ತಾರೆ. ಸತ್ವಗುಣ ನಿರ್ಮಲವಾಗಿರುತ್ತದೆ, ಆದರೂ ನೀರಿನಂತೆ ಬೇರೆ ಕಲ್ಮಶದೊಡನೆ ಸೇರಿ ಸುಲಭವಾಗಿ ಮಿಶ್ರವಾಗುತ್ತದೆ. ಅದು ಸ್ವಚ್ಛ ಇರ್ತದ, ಆದ್ರೆ ಹೊಲಸಿನ ಜೊತೆಗೆ ಬೆರಿಬಾರದು ಅನ್ನೋ ಗುಣ ಅದಕ್ಕಿಲ್ಲ. ಯಾವಾಗಾರ ಹೊಲಸು ಸಿಕ್ಕ ಸಾಕು ಅದರೊಳಗೆ ಕಲ್ತು ರ್ಯಾಡಿ ಆಗಿಬಿಡುತ್ತೆ. ಅದೇ ಅದರ ಸಮಸ್ಯೆ, ಅಶಕ್ತತೆ. ಆದರೂ ನೀರಿನಂತೆ ಬೇರೆ ಕಲ್ಮಶದೊಡನೆ ಸೇರಿ ಸುಲಭವಾಗಿ ಮಿಶ್ರವಾಗುತ್ತದೆ. ಅಂದರೆ ಶುದ್ಧ ಜಲ ಕೊಳಕು ನೀರಿನಂತೆ ಬೆರೆತು ಅದು ಕಲ್ಮಶದೊಡನೆ ಸೇರಿದಂತೆ ಆಗುತ್ತದೆ. ಸ್ವತಃ ನೀರು ಶುದ್ಧವೇ, ಅದು ಶುದ್ಧನೇ ಅದ. ಸತ್ವಗುಣವು ಅಷ್ಟೇ ಶುದ್ಧವಾದದ್ದು. ಇದನ್ನೇ ಗೀತೆಯಲ್ಲಿ ಸತ್ವಾತ್ ಸಂಜಾಯತೆ ಜ್ಞಾನಂ ಅಂದ್ರೆ 14ನೇ ಅಧ್ಯಾಯದೊಳಗ 17ನೇ ಶ್ಲೋಕ 14-17 ಬರ್ದಿಟ್ಕೋರಿ ಒಂದ್ ಕಡೆಯಲ್ಲಿ. ಈ ಸತ್ವಗುಣದ ಇಂಪಾರ್ಟೆನ್ಸ್ ಹೇಳ್ತಾರೆ. ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣ ಇಲ್ಲದಿದ್ದರೆ ಆತ್ಮನು ಪ್ರತಿಬಿಂಬಿಸುವುದಿಲ್ಲ. ಅಂದ್ರೆ ಏನದ್ರ ಅರ್ಥ? ನಾನು ಇಲ್ಲಿ ನಿಮಗ ಮೋಕ್ಷ ವಿಚಾರ ಏನ್ ಹೇಳಕತ್ತೀನಿ ಅದ ನಿಮಗ ಅರ್ಥ ಆಗ್ಲಕತ್ತದ ಅಂತಂದ್ರೆ ನಿಮ್ಮೊಳಗ ಯಾವ ಗುಣ ಅದಂತ ಅರ್ಥ ಆಗ್ಲಕತ್ತದ? ಸತ್ವಗುಣ ಇದ್ದುದಕ್ಕೆ ನಿಮ್ಗೆ ಅರ್ಥ ಆಗ್ಲಕತ್ತದ. ಮತ್ತೆ ನಿಮ್ಮಲ್ಲಿ ಸತ್ವಗುಣ ಇದ್ದಿದ್ದಿಲ್ಲ ಅಂದ್ರ ನಾ ಹೇಳಿದ ವಿಚಾರ ನಿಮಗ ಅರ್ಥ ಆಗಂಗಿಲ್ಲ ಅಂತ. ಹೌದಲ್ರಿ? ಮೋಕ್ಷಕ್ಕೆ ಕಾರಣವಾದ ಜ್ಞಾನ ಉಂಟಾಗುವುದಿಲ್ಲ. ಸತ್ವಗುಣ ಇರಲಿಲ್ಲ ಅಂತಂದ್ರೆ ಮೋಕ್ಷಕ್ಕೆ ಕಾರಣವಾಗುವ ಜ್ಞಾನ ಉಂಟಾಗುವುದಿಲ್ಲ. ಮತ್ತು ನೀರಿನಂತೆ ಸ್ವಚ್ಛವಾಗಿದ್ದರೂ ಸತ್ವಗುಣ ಇತರೆ ಗುಣಗಳೊಡನೆ ಕೂಡಿಕೊಂಡರೆ ಸಂಸಾರವನ್ನು ಉಂಟು ಮಾಡುತ್ತದೆ. ಈ ಸತ್ವಗುಣದ ಕೆಲಸ ಈ ಕಡೆ ಪರಮಾರ್ಥಕ್ಕೂ ಉಪಯೋಗ ಆಗ್ತದ, ಆ ಕಡೆ ಸಂಸಾರಕ್ಕೂ ಉಪಯೋಗ ಆಗ್ತದ. ಆ ಕಡೆ ಸೇರಿತು ಸಂಸಾರಕ್ಕಂತಂದ್ರ ಅದರದು ಯಾವ ಕ್ಯಾರೆಕ್ಟರ್ ಹೋಗ್ತದ? ಪ್ರತಿಬಿಂಬ ಮತ್ತು ಪ್ರತಿಫಲನ ಮಾಡುವ ಕ್ಯಾರೆಕ್ಟರ್ ಕಳ್ಕೊಂಡ್ಬಿಡ್ತದ, ಜಡ ಆಗ್ಲಿಕ್ಕೆ ಹೋಗ್ತದ ಅದ ಕಡೆ. ಈ ಕಡೆ ಬಂತು ಅಂದ್ರೆ ಚೇತನದ ಕಡೆ ಬಂತಂದ್ರೆ ಪ್ರತಿಬಿಂಬವನ್ನ ತಗೊಂಡು ಅದು ಪ್ರತಿಫಲನವನ್ನು ಮಾಡ್ತದೆ ಜಗತ್ತಿಗೆ. ಸತ್ವಗುಣ ಶುದ್ಧವಾದಾಗ ಬುದ್ಧಿ ಚುರುಕಾಗಿ ತನ್ನ ಪೂರ್ಣ ಸಾಮರ್ಥ್ಯದಿಂದ ಕೆಲಸ ಮಾಡುತ್ತದೆ. ಬುದ್ಧಿ ಚುರುಕಿರ್ತದ. ನಮ್ಮ ಬುದ್ಧಿ ನಿರ್ಧಾರಗಳು ತಗೊಳ್ಳೋದು, ಆಲೋಚನೆ ಮಾಡ್ಲಿಕ್ಕ ಎಲ್ಲದಕ್ಕೂ ಸತ್ವಗುಣ ಶುದ್ಧವಾಗಿದ್ದಾಗ ಅದಕ್ಕೆ ಅಜ್ಞಾನದ ತೆರೆಯಾಗಲಿ ಇರೋದೇ ಇಲ್ಲ. ಬುದ್ಧಿಗೆ ಅಜ್ಞಾನದ ತೆರೆನೇ ಇರಂಗಿಲ್ಲ. ಮನಸ್ಸು ಶುದ್ಧವಾಗಿರುತ್ತದೆ. ಮತ್ತು ಮನಸ್ಸು ಹೆಂಗಿರ್ತದೆ? ಸೀಮಿತವಾಗಿರ್ತದೆ. ಮನಸ್ಸು ಸೀಮಿತವಾಗಿರ್ಬೇಕು. ಅದು ಒಂದು ಸೀಮಿತವಾದ ಕ್ಷೇತ್ರದಲ್ಲಿ ಇದ್ದು ಸೀಮಿತವಾದ ಕೆಲಸ ಮಾಡಬೇಕು. ಅದು ಬಿಟ್ಟಿಗೆ ಮನಸ್ಸು ನಿಶ್ಚೀಮ ಆಗಿ ಬಿಡ್ತು, ಅದು ಮಾಡ್ಲೆ ಇದು ಮಾಡ್ಲೆ, ಅಲ್ಲಿಗೋಲೆ ಇಲ್ಲಿಗೋಲೆ ಸಮಸ್ಯೆ ಆಗ್ತದೆ. ಅದಕ್ಕೆ ಮನಸ್ಸು ಸೀಮಿತವಾಗಿರಬೇಕು. ಧ್ಯಾನ ಮಾಡಲು ಅನುಕೂಲಕರವಾಗಿರುತ್ತದೆ. ಪರಮಾತ್ಮನ ದರ್ಶನಕ್ಕೆ ಸಮೀಪವಾಗಿರುತ್ತದೆ. ಯಾವಾಗ? ಸತ್ವಗುಣ ಶುದ್ಧ ಆದಾಗ. ನಿಜವಾದ ಆತ್ಮನು ಯಾವಾಗಲೂ ಯಾವ ವಸ್ತುವನ್ನು ಕಾಣುವುದೂ ಇಲ್ಲ.
ನಿಜವಾದ ಆತ್ಮನು ಯಾವ ವಸ್ತುವನ್ನು ಕಾಣುವುದಿಲ್ಲ, ಬೆಳಗುವುದಿಲ್ಲ. ಏಕೆಂದರೆ ಆತ್ಮನನ್ನು ಬೆಳಗಲು ಅದಕ್ಕಿಂತ ಭಿನ್ನವಾದ ಬೇರೆ ವಸ್ತುಗಳೇ ಇಲ್ಲ. ಆದ್ದರಿಂದ ಅದು ಅದ್ವಿತೀಯ. ಇದು ಆತ್ಮ ಅಂತ ಏನದ, ನಿಜವಾದ ಆತ್ಮನನ್ನು ಬೆಳಗಕ್ಕೆ ಬೇರೆ ವಸ್ತುಗಳು ಬೇಕಾಗಿಲ್ಲ. ಆತ್ಮದ ಬೆಳಕಿನಲ್ಲೇ ಕಾಣಬೇಕು ನಾವು. ಸೂರ್ಯನನ್ನು ಕಾಣೋದಕ್ಕೆ ಚಿಮಣಿ ಎಣ್ಣೆ ದೀಪ ಹಚ್ಚಿದ್ರೆ ಕಾಣ್ತಾನೇನೋ? ಸೂರ್ಯನ ಕಾಣಬೇಕಾದ್ರೆ ಯಾವ್ದ್ರ ಬೆಳಕಿನ ಕಾಣಬೇಕು? ಸೂರ್ಯನ ಬೆಳಕಿನಾಗೆ ನೋಡ್ಬೇಕು. ಹಂಗ ಆತ್ಮನನ್ನು ನೋಡ್ಬೇಕಾದ್ರೆ ಆತ್ಮನ ಬೆಳಕಿನೊಳಗೆ ಆತ್ಮ ಕಾಣ್ತಾನ. ನಾವು ಬೇರೆ ಯಾವ ಬೆಳಕುಗಳು ಹಾಕಿ ಅದಕ್ಕೆ ನೋಡ್ಲಿಕ್ಕೆ ಆಗಂಗಿಲ್ಲ. ಆತ್ಮನ ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನ ಕಾಣಬೇಕಾದ್ರೆ ನಾವು ದೇವರಂತ ಆದಾಗ ದೇವರು ಕಾಣ್ತಾನ. ಅದಕ್ಕಿಂತ ಭಿನ್ನವಾದ ಬೇರೆ ವಸ್ತುಗಳೇ ಇಲ್ಲ. ಆದ್ದರಿಂದ ಅದು ಅದ್ವಿತೀಯ ಅಂಥೇಳಿ ಇದರ ಮುಂದಿನ ಭಾಗ ನಿಮಗೆ 8:30 ಆಗಕತ್ತದ. ಇಷ್ಟು ಸಾಕು. ಸತ್ವಗುಣದ ಬಗ್ಗೆ ಏನದ ಅಂತಂದ್ರ, ಅದು ಸತ್ವಗುಣ ತನ್ನ ಪಾಡಿಗೆ ತಾನು ಶುದ್ಧವಾದಂತ ವಸ್ತುನೇ ಆದ. ಅದು ಯಾವಾಗ ಶುದ್ಧವಾಗಿರ್ತದ ಅಂತಂದ್ರೇನು? ಅದು ಶುದ್ಧವಾಗಿರೋದಂದ್ರೇನು? ರಜೋಗುಣದಿಂದ ಮಿಶ್ರವಾಗಿರುವುದಿಲ್ಲ, ತಮೋಗುಣದಿಂದ ಮಿಶ್ರವಾಗಿರುವುದಿಲ್ಲ. ಹೌದಾ ಇಲ್ಲ? ರಜೋಗುಣಗಳಂದ್ರೆ ಯಾವ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ, ಸುಖ, ದುಃಖ ಏನೇನದವ ಇತ್ಯಾದಿ. ತಮೋಗುಣಗಳಂದ್ರೆ ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ. ಅಷ್ಟೇನೋ ಒಂದು. ಇವ್ಯಾವು ಇರಬಾರ್ದದ್ರಾಗ. ಇವ್ಯಾವು ಇರ್ಲಾರ್ದಾಗ ಅದು ಶುದ್ಧ ರೂಪದಾಗಿರ್ತದೆ. ಅದು ಶುದ್ಧ ರೂಪ. ಈಗ ಸತ್ಸಂಗದ ನೀವು ಕೇಳಕತ್ತಿರಲ್ಲ, ಅದ್ರೊಳಗೆ ಏನಾರದ ನಿಮ್ಮ ಅಂತಃಕರಣದಾಗ ಕಾಮ, ಕ್ರೋಧ, ಲೋಭ, ಮೋಹ ಏನಾರದ ನೀವು ಸತ್ಸಂಗದಾಗ ಕುಂತಾಗ ಏನಿಲ್ಲ. ನಿದ್ದೆ ಬರ್ಲಕತ್ತದೇನು? ಇಲ್ಲ. ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ಉಂಟಾಗ್ಲಿಕ್ಕತ್ತದಂದ್ರ ನಿಮ್ಮ ಅಂತಃಕರಣ ಈಗ ಸತ್ವಗುಣದಲ್ಲೇ ಆದ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬೇರೆ ಏನೋ ಚಟುವಟಿಕೆ ಒಳಗೆ ಆದ ಅನ್ನಿಸ್ತು ಅಂತಂದ್ರ ನಂದು ಅಂತಃಕರಣ ಮಲೀನವಾಗ್ಯದ ಅಂತ ತಿಳ್ಕೊಬೇಕು. ಅದಕ್ಕೆ ಅಂತಃಕರಣ ರಜೋಗುಣ ಮತ್ತು ತಮೋಗುಣಗಳಿಂದ ಮಿಶ್ರಿತವಾದಾಗ ಅದು ಏನನ್ನ ಉತ್ಪತ್ತಿ ಮಾಡ್ತದ? ಸಂಸಾರ ಉತ್ಪತ್ತಿ ಮಾಡ್ತದ. ಮತ್ತೆ ರಜೋಗುಣ ತಮೋಗುಣಗಳಿಂದ ಮಿಶ್ರವಾಗಿಲ್ಲದಿರುವಾಗ ಆವಾಗ ಆ ಸತ್ವಗುಣ ಹೆಂಗಿರ್ತದೆ? ನಿಮ್ಮ ಅಂತಃಕರಣ ಸತ್ವಗುಣಿಯಾಗಿರ್ತದ ಅಂದ್ರೆ ಶುದ್ಧ ರೂಪದಲ್ಲಿರ್ತದೆ. ಆ ಸಂದರ್ಭ ಹೆಂಗಿರ್ತದಂತಂದ್ರೆ ಪರಮಾತ್ಮನ ವಾಕ್ಯಗಳನ್ನ ಕೇಳುವುದಕ್ಕ, ಓದುವುದಕ್ಕ, ಬರೆಯುವುದಕ್ಕ, ಹೇಳುವುದಕ್ಕ ಎಲ್ಲದಕ್ಕೂ ಅದು ಯೋಗ್ಯವಾಗಿರ್ತದೆ. ಆ ಸತ್ವಗುಣದೊಳಗೆ ಪರಮಾತ್ಮನ ಪ್ರತಿಬಿಂಬ ಸಿಗ್ತದೆ ನಿಮಗ. ಬಿಂಬ ಆಗ್ಬೇಕು, ಬಿಂಬ ರೂಪ ಸಿಗ್ಬೇಕಾದ್ರೆ ನೀವು ಪರಮಾತ್ಮ ಸ್ವರೂಪನೇ ಆಗ್ಬೇಕು. ಬಿಂಬ ರೂಪ ಆಗ್ಬೇಕಾದ್ರೆ ಪರಮಾತ್ಮನ ಸ್ವರೂಪ ಆದಾಗ ಬಿಂಬ. ಸತ್ವಗುಣಿ ಆದಾಗ ಏನ್ ಸಿಗ್ತದೆ ನಿಮಗ? ಪ್ರತಿಬಿಂಬ. ಈಗ ಪ್ರತಿಬಿಂಬ ಕಾಣ್ಲಾರ್ದೆ ಬಿಂಬಕ್ಕೆ ಹೆಂಗ್ ಹೋಗ್ತೀರಿ ನೀವು? ಮೊದಲು ಏನ್ ಕಾಣ್ತದ ಅದರ ಹಿಡ್ಕೋಬೇಕಾ ಬೇಡ? ಈಗ ಗುರು ಹೇಳೋ ವಾಕ್ಯ ಬಿಂಬ ರೂಪ, ಅದು ಅರ್ಥ ಆಗೋದು ನಿಮ್ಮೊಳಗೆ ಪ್ರತಿಬಿಂಬ. ಆ ಪ್ರತಿಬಿಂಬದೊಳಗಿನ ಅರ್ಥ ಹಿಡ್ಕೊಂಡೇ ಆ ಬ್ರಹ್ಮನ ವಿಚಾರಕ್ಕೆ ಹೋಗ್ತೀರಾ ಇಲ್ಲ? ಬ್ರಹ್ಮನ ದರ್ಶನಕ್ಕೆ. ಪ್ರತಿಬಿಂಬನೇ ಇಲ್ಲ ಅಂತಂದ್ರೆ ಬಿಂಬಕ್ಕೆ ಹೆಂಗ್ ಹೋಗ್ತೀರಿ ನೀವು? ಅರ್ಥನೇ ಆಗಿಲ್ಲ ಅಂತಂದ್ರೆ ಆ ಶಬ್ದದ ಮೂಲ ಉದ್ದೇಶ ಏನದ, ಆ ಶಬ್ದದ ಒಂದು ವಸ್ತು, ಯಾವ ವಸ್ತುವನ್ನು ಕುರಿತ ಆ ಶಬ್ದ ಹೇಳಕತ್ತಾರ ಅದಕ್ಕೆ ಹೆಂಗ್ ಹೋಗ್ಲಕ್ ಬರ್ತದೆ? ಹಂಗದವ. ಅದಕ್ಕೆ ಸತ್ವಗುಣ ಏನದ ಅಂತಂದ್ರೆ ಆ ಬ್ರಹ್ಮನ ಪ್ರತಿಬಿಂಬವನ್ನ ಅನುಭವಿಸ್ಲಿಕ್ಕೆ ಅನುಕೂಲಕರ ಆದ
ಆ ಪ್ರತಿಬಿಂಬದಿಂದ ನಾವು ಬಿಂಬಕ್ಕೆ ಹೋಗ್ಲಕ್ಕ ಒಂದು ಸಹಕಾರಿ ಅದ, ಈ ರೀತಿ ಅದ. ಒಂಥರ ನಿಮ್ಗ ಅಡ್ರೆಸ್ ಹೇಳ್ದಂಗ್ರಿ ತತ್ವಗುಣ. ಎಲ್ಲಿ ಅದ ಕೇಳಿದ್ರು ಒಬ್ಬ ಯಾರಿಗಾರ ಹಿಂಗ ಹೋಗಕ್ ದಾರಿಯಾಗಿ ನಿಮ್ಗೆ ಅಡ್ರೆಸ್ ಕಳೆದಿತ್ತಂದ್ರೆ ಹೇಳ್ತಾನಿಲ್ಲ ಅವ್ನು. ಇನ್ನು ಅಡ್ರೆಸ್ ತೋರಿಸಿದ್ಕೆ ಇಲ್ಲೆಲ್ಲ ಹೋರತ್ತ ತೋರಿಸ್ತಾನಲ್ರಿ. ಅವ ಕರೆಕ್ಟ್ ತೋರಿಸ್ತಾನಿಲ್ಲ. ಅವ ತೋರಿಸಿದ್ಮೇಲೆ ಅಲ್ಲಿ ಓದ್ತೀರಿ ನೀವು. ಅವ ಅಡ್ರೆಸ್ ತೋರ್ಸೋವಿದ್ದಂಗೆ ತತ್ವಗುಣ. ಅವ ಹೇಳಿದ ಮಾರ್ಗದರ್ಶನ ತಗೊಂಡು ಮುಂದೆ ಹೋಗ್ಬೇಕು. ಅಷ್ಟೇ. ತತ್ವಗುಣ ಇದ್ದಾಗನ ಬೋಧನೆ ಮಾಡಿದ್ದು ಅರ್ಥ ಮಾಡ್ಕೋತೀವಿ. ಅರ್ಥ ಮಾಡ್ಕೊಂಡದನ್ನ ನಾವು ಅದನ್ನ ಅನುಭವಿಸಕ ಅನುಕೂಲ. ಸತ್ವಗುಣ ಇರ್ಲಿಲ್ಲ ಅಂತಂದ್ರೆ ನಿಮ್ಗೆ ಅದು ಅರ್ಥನೇ ಆಗಂಗಿಲ್ಲ. ರಜೋಗುಣ ತಮೋಗುಣ ಇತ್ತಂತಂದ್ರ ಸಂಸಾರದಾಗ ಮುಳುಗಿರ್ತೀರಿ ಅಂತ ಹೇಳ್ತಾನ. ಸತ್ವಗುಣದ ಮಹತ್ವ ಗೊತ್ತಾಯ್ತರ? ಈಗ ನಿಮ್ಮ ಮನೆಗೆ ಬಂದೀವಿ, ನಿಮ್ಮ ಮನೆ ಮುಂದೆ ನಿಂತೀವಿ, ನಿಮ್ಮನ್ನು ನಾವು ನೋಡಿಲ್ಲ. ಶಿವಾನಂದ ಅವ್ರ ಮನೆ ಎಲ್ಲಿ ಅದ ಅಂತ ಶಿವಾನಂದ ಅವ್ರಿಗೆ ಕೇಳಕತ್ತೀವಿ. ಕೇಳಕತ್ತಿದ್ನಾಗ ನಾನೇ ರೀ ಶಿವಾನಂದ ಅಂತ ಶಿವಾನಂದ ಅವರು ತಾವು ತಮ್ಮ ಪರಿಚಯನೂ ಹೇಳಬಹುದು. ಇತರ ವ್ಯಕ್ತಿಗಳು ಇವರೇ ಶಿವಾನಂದ ನೋಡು ಅಂತಾನು ಹೇಳ್ಬಹುದು. ಅಲ್ಲಿರೋ ವಸ್ತು ಒಂದೇ. ಶಿವಾನಂದನ ಪ್ರತಿಬಿಂಬದ ರೂಪ. ನಾವೇನ್ ಮಾಡ್ತೀವಿ, ಅಲ್ಲಿ ಆದಂತ ಅಡ್ರೆಸ್ ಹಿಡ್ಕೊಂಡು ಹೋಗೋದಕ್ಕೆ ಅದೇನ್ ತೋರಿಸ್ತೀವಲ್ಲ, ಅಡ್ರೆಸ್ ತಗೊಂಡು ಹೋಗ್ತೀವಲ್ಲ, ಅದೇ ಪ್ರತಿಬಿಂಬ. ಸತ್ವಗುಣ ಅದೇ ನೋಡ್ರಿ. ಅಡ್ರೆಸ್ ಹೇಳೋದೇ ಸತ್ವಗುಣ. ಮುಂದೆ ಬಿಂಬಕ್ಕೆ ಹೋಗೋದು ನಾವೇ ಹೋಗ್ಬೇಕು. ಪ್ರತಿಬಿಂಬ ಅಂದ್ರೆ ನಮ್ಗೆ ಅಡ್ರೆಸ್ ತಿಳ್ಕೊಂಡಂಗ ಅಷ್ಟೇ. ಅದು ಹೆಂಗಂತ ಆಯ್ತು. ನಾವು ಗೋಕಾಕಕ್ಕೆ ಬಂದಿಲ್ಲ, ಶಿವಾನಂದ ಅವ್ರ ಮನೆಗೆ ಹೋಗಿಲ್ಲ, ಇಲ್ಲೇ ಕೂತ್ ಮಾತಾಡ್ತೀವಿ ಅಂತಂದ್ರೆ ಅದು ತಮೋಗುಣ ರಜೋಗುಣ ಅಷ್ಟೇ. ಅದನ್ನ ಹುಡುಕ್ಲಕ್ಕೆ ಹೋಗ್ಬೇಕಂತಂದ್ರೆ ಸತ್ವಗುಣಿ ಆದಾಗ ಅದರ ಪ್ರತಿಬಿಂಬ ನಮ್ಮೊಳಗೆ ಮೂಡಿಸಿಕೊಂಡು ಆ ಪ್ರತಿಬಿಂಬದ ಮೂಲಕ ಬಿಂಬಕ್ಕೆ ಹೋಗ್ಲಕ್ಕೆ ಅನುಕೂಲ ಆಗೋದಕ್ಕೆ ಅದು ಸತ್ವಗುಣದ ಕೆಲಸ, ಹೆಲ್ಪ್ ಮಾಡ್ತದೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಅದು ಮಧ್ಯಾಹ್ನ ಭಗವದ್ಗೀತೆ ಪಾರಾಯಣ ಕ್ಲಾಸು ಹೆಣ್ಮಕ್ಳಿಗೆ ಅಷ್ಟೇ ಮಾಡ್ಕೊತ್ ಕೂತರ, ಅದು ಲಿಮಿಟೆಡ್ ಆಗ್ತದ. ಗಂಡಸ್ ಮಕ್ಕಳಿಗೆ ಕರ್ಕೋತೀರಿ ಅಂತ ನೋಡ್ರಿ. ಎಲ್ಲ ಪುರುಷ ಸ್ತ್ರೀ ಅನ್ನೋ ಭೇದ ಇಲ್ಲಾರ್ದಂಗ ಮಾಡ್ರಿ. ಮಾಡಿದ್ರಿ ಅಂದ್ರೆ ಎಲ್ಲರೂ ಬರ್ತಾರ. ಭಗವದ್ಗೀತೆ ಪಾರಾಯಣ, ಸಿದ್ಧಾಂತ ಶಿಖಾಮಣಿ ಪಾರಾಯಣ ಕಲಿಯೋದು ಮುಖ್ಯ ಅದ. ಯಾರ್ಯಾರು ಇಂಟ್ರೆಸ್ಟೆಡ್ ಅದಿರಿ ಪಾರಾಯಣ ಕ್ಲಾಸ್ಗಳು ಅಟೆಂಡ್ ಆಗ್ರಿ. ಅದೇನ್ ಬೇರೆ ಯಾರ್ದು ಅಲ್ಲ, ನಮ್ಮವ್ರದೇ ಅದ. ಮಧ್ಯಾಹ್ನ 1 ಗಂಟೆಗೆ ಪಾರಾಯಣ ಅಟೆಂಡ್ ಆಗಿ ಭಗವದ್ಗೀತೆ ಶ್ಲೋಕ ಹೆಂಗ್ ಅನ್ಬೇಕು, ಅವು ಸುಮ್ಮ ಹಂಗೆ ಭಗವದ್ಗೀತೆ ಹಿಡ್ಕೊಂಡ್ರೆ ಓದ್ಲಕ್ಕೆ ಬರಂಗಿಲ್ಲ. ಅವು ಪಾರಾಯಣ ಮಾಡೋರ ಕಡೆಯಿಂದ ಕಲ್ತ್ರೆ ಅದು ಓದ್ಲಕ್ ಬರ್ತದ. ಅದೊಂದಿಷ್ಟು ರೂಢಿ ಮಾಡ್ಕೊಡ್ರಿ. ಸಂಜೆ 4 ಗಂಟೆ ಪಾಠಕ್ಕ ನಿನ್ನೆ ಯಾರು ಬಂದಿಲ್ಲಂತ ಈ ಏನಾಗಕತ್ತದ, ಸತ್ವಗುಣಿಗಳು ಹೋಗಿ ತಮೋಗುಣಿಗಳು ರಜೋಗುಣಿಗಳಾಗ್ಲಕತ್ತೀರಿ. ಆ ಸತ್ವ ರಜ ತಮ 3 ದಾಟಿ ಹೋಗ್ಬೇಕಂತ ನಾವಂತೀವಿ. ನೀವು ಸತ್ವಗುಣಕ್ಕೆ ತಂದು ನಿಂದಿರಿಸಿದ್ರೆ ಮತ್ತೆ ತಮೋಗುಣ ರಜೋಗುಣಕ್ಕೆ ಹೋಗ್ಲಕತ್ತೀರಿ. ಇವೆಲ್ಲ ದಾಟಿ ಹೋಗ್ಬೇಕು. ನಾಳೆನ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಸಾಧನೆ ಇರಬಾರದು. ನಾಳೆ ಹೊತ್ತೊಂಡದ್ರಾಗೆ ನಾ ಸಾಧ್ತೇನೆ ಅಂತಂದ್ರೆ ಶುದ್ಧ ಬ್ರಹ್ಮ ಪೀಠ ಕೀಲಿ ಹಾಕ್ತೀರ, ಮುಚ್ಚಿಬಿಡ್ತೀರ? ಯಾವ ವ್ಯಕ್ತಿನೂ ಶಾಶ್ವತ ಇಲ್ಲ, ಯಾವ ವ್ಯಕ್ತಿನೂ ಅನಿವಾರ್ಯ ಇಲ್ಲ. ನನ್ನ ಮೇಲೆ ನೀವು ಡಿಪೆಂಡ್ ಆಗಿ ಶುದ್ಧ ಬ್ರಹ್ಮ ಪೀಠ ನಡೆಸಬೇಡ್ರಿ.
ನೀವೇ ಎಲ್ಲ ಪೀಠಾಧಿಪತಿಗಳು, ಪ್ರತಿಯೊಬ್ಬರು ಪೀಠಾಧಿಪತಿಗಳು, ಪ್ರತಿಯೊಬ್ಬರು ಇದನ್ನ ಹೆಂಗ್ ನಡೆಸ್ಬೇಕು, ಹೆಂಗ್ ಮಾಡ್ಕೊಂಡು ಹೋಗ್ಬೇಕು, ಇದನ್ನ ಹೆಂಗ್ ಬಳಸ್ಬೇಕು, ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದನ್ನ ಮುಂದುವರ್ಸ್ಕೋರಿ. ಯಾವುದೇ ವ್ಯಕ್ತಿ ಅನಿವಾರ್ಯ ಇಲ್ಲ. ಎಲ್ಲಾನು ಚಂದ 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 ಇಲ್ಲಿದ್ದಂತ ಶ್ರೇಷ್ಠ ವಿಚಾರ, ಶ್ರೇಷ್ಠ ಗ್ರಂಥ, ಶ್ರೇಷ್ಠ ಮಟ್ಟದ ಒಂದು ಜನ ನೀವೆಲ್ಲ ಏನದಿರಿ, ನಿಮಗಿಂತ ಶ್ರೇಷ್ಠ ಜಗತ್ತಿನಾಗ ಮತ್ತಿನ್ ಯಾವುದೂ ಇಲ್ಲ. ಆಲ್ ಆರ್ ಸುಪ್ರೀಂ. ಇಂಥ ಒಂದು ವಿಚಾರಕ್ಕೆ ಬಂದೀವಿ, ಇದನ್ನು ಚೆನ್ನಾಗಿ ಮಾಡ್ಬೇಕಂತೇಳಿ ಬೆಳಗಿನ ಪಾಠದ ಸಮಯಕ್ಕೆ ಸರಿಯಾಗಿ ಒಂದು 5 ರಿಂದ 10 ನಿಮಿಷ ಮೊದಲು ಜಾಯಿನ್ ಆಗಬೇಕು. ಮಧ್ಯಾಹ್ನ ಪಾಠ ಒಂದು 5 ರಿಂದ 10 ನಿಮಿಷ ಮೊದಲು ಜಾಯಿನ್ ಆಗಬೇಕು. 4 ಗಂಟೆ ಅಂದ್ರೆ 4:15 ಬರೋದು, 5 ಗಂಟೆ ಅಂದ್ರೆ 5:15 ಬರೋದು, ಹಿಂಗೆಲ್ಲ ಮಾಡಬಾರ್ದು. ಒಂದು 5 ನಿಮಿಷ ಮುಂಚೆ ಜಾಯಿನ್ ಆಗ್ಬೇಕು. ಅದ್ರ ಲಿಂಕ್ ಏನು ಓಪನ್ನೇ ಇರ್ತದ. ಏನಿಲ್ಲ ಅಂದ್ರೆ ನಿಮ್ಮನ್ನ ನೀವೇ ಒಂದು ಹಾಡ್ಕೋತ್ ಕೂತಿರ್ಬೇಕು, ಒಂದೇನಾರ ಓದ್ಕೋತ್ ಕುಂದಿರ್ಬೇಕು, ಹೇಳ್ಕೊತಿರ್ಬೇಕು. ರಾತ್ರಿ 8:30 ಪಾಠಕ್ಕೂ ಜಾಯಿನ್ ಆಗ್ರಿ. ಬಹಳ ವಜ್ಜೆ ಅನಿಸ್ಲಕತ್ತದ ಅಂತಂದ್ರೆ ಒಂದ್ ಯಾವ್ದಾರ ಸೆಷನ್ ಕ್ಯಾನ್ಸಲ್ ಮಾಡೋಣ. ನಿಮಗೆ ವಜ್ಜೆ ಅನಿಸ್ತಿತ್ತಂದ್ರೆ, ಇಲ್ಲ ನಡ್ಸಂದ್ರೆ ನಡ್ಸೋಣ. ನೀವ್ ಹೆಂಗಂತೀರಿ ಹೆಂಗ. ಶ್ರಮ ಸಾಧನೆ ಆಗ್ಬೇಕು, ಬಾಧನೆ ಆಗಬಾರ್ದು. ನಿಮಗೆ ಎಷ್ಟು ಅನುಕೂಲ ಆಗ್ತದ ಅಷ್ಟು ಅಟೆಂಡ್ ಆಗ್ರಿ. ದಿನಕ್ಕೆ 1 ಅಥವಾ 2 ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಅದಲ್ಲ. ಯಾರ್ಯಾರಿಗೆ ಆಸಕ್ತಿ ಏನೇನಿರ್ತದ ಅವ್ರವ್ರು ಅಟೆಂಡ್ ಆಗ್ತಿರ್ತಾರ. ಎಲ್ಲರಿಗೆ 4 ಸೆಷನ್ ಅಟೆಂಡ್ ಆಗ್ಬೇಕಂತೇನಿಲ್ಲ. ವಿಚಾರ ಸಾಗರ ಅಂತೂ ಕಡ್ಡಾಯ, ಅದು ಪ್ರೈಮರಿ ಡ್ಯೂಟಿ, ಅದು ಅಟೆಂಡ್ ಆಗ್ಬೇಕು. ಅದಕ್ಕೇನು ಕನ್ಸೆಷನ್ ಇಲ್ಲ. ಉಳಿದು ಎಲ್ಲ ನಿಮ್ಮ ಆಸಕ್ತಿ, ನಿಮ್ಮದು ಇವು ಆಪ್ಷನಲ್. ನಿಮ್ಗೆ ಯಾರ್ದು ಆಸಕ್ತಿನೇ ಇಲ್ಲ ಅಂತಂದ್ರೆ ಎಲ್ಲಿ ಅಟೆಂಡ್ ಆಗಂಗಿಲ್ಲ, ಆ ಸೆಷನ್ ಕ್ಯಾನ್ಸಲ್ ಆಗಿ ಹೋಗ್ತದೆ ಅಷ್ಟೇ. ಅದರ ಬೆನಿಫಿಟ್ ಕಳ್ಕೊತೀರಿ. ಅನುಕೂಲ ಮಾಡಿ ಕೊಟ್ಟಿವಿ, ಅದರ ಉಪಯೋಗ ತೆಕ್ಕೋರಿ. ಶಿವರಾಜ್ ಗುರುಗಳೇನು ತತ್ವಪದ ಹೇಳ್ತಾರ, ಏನ್ ಮಾಡ್ತಾರೆ? ಅದಿರ ಗುರುವೇ, ಶರಣಾರ್ಥಿರಪ್ಪ. ಮತ್ತಾರು ಏನ್ ಹೇಳೋರಿದ್ರು ಹೇಳ್ರಿ. ಯಾರೇನಿಲ್ಲ ಅಂದ್ರೆ ಸಂಕ್ಷಿಪ್ತ ಮಂಗಳಾರತಿ ಮಾಡ್ರಿ. ಮಂಗಳಾರತಿ ಸುಮಾರು 8 ಗಂಟೆಗೆ ಮಾಡಿ ಮುಗಿಸ್ಬಿಡೋದು. ಆಮೇಲೆ ಆಸಕ್ತರು ಕೂಡ್ತಿದ್ರೆ ಕೂಡ್ಲಿ, ಹಂಗೇನಾರ ವ್ಯವಸ್ಥೆ ಮಾಡ್ತೀರ ನೋಡ್ರಿ. ಇರಂಗಿಲ್ಲ, ಅದೇ ಸಮಸ್ಯೆ. ನಾವು 6 ರಿಂದ 7 ತನ ನಮ್ದು ವಿಚಾರ ಚಂದ್ರನೇ ಅಥವಾ ವಿಚಾರ ಸಾಗರ ಅದೊಂದು ಸ್ವತಂತ್ರ ಮಾಡಿರ್ತಾರೆ ಪ್ರತಿ ಮೇಳಕ್ಕೆ ಕಾರ್ಯಕ್ರಮ. ನೀವು 7 ಅಥವಾ 7:15 ಬಂದ್ರಂದ್ರೆ 8 ತನ ಮುಗಿಸಾಕ 7ಕ್ಕೆ ಬರ್ತೀನಿ. 7ಕ್ಕೆ ಬರ್ಲಿಕ್ಕೆ ಏನ್ ದಾಡಿ, ಬರ್ತೀನಿ, ಆರಾಮ್ ಬರ್ತೀನಿ. 7 ಬರೀ 8 ತನ ನಿಮ್ಗೆ ಹೇಳಿ ಮುಗಿಸಾಕ. 7 ರಿಂದ 8 ನಮ್ದು 15 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. 15 ನಿಮಿಷ ಅಲ್ರಿ, 1 ನಿಮಿಷನೂ ಹೆಚ್ಚು ಕಡಿಮೆ ಆಗ್ಬಾರ್ದು. ಸಮಯ ಪ್ರಜ್ಞೆ ಇಟ್ಕೊಂಡು ಮಾಡ್ಬೇಕು. ವಿಷಯ ಹಂಗಿರ್ತಾವ, ಏನ್ ಮಾಡ್ಲಕ್ಕಾಗ್ತದೆ. ಒಂದಾಗಬೇಕು. ನೆಕ್ಸ್ಟ್ ಇವು ಪಾರಾಯಣ ಅವು ಕಂಟಿನ್ಯೂ ಬರ್ತಿರಲ್ಲಪ್ಪ. ಎಲ್ಲರೂ ಯಾರ್ಯಾರು ಫ್ರೀ ಇದ್ದವ್ರು ಬರ್ತಿರಲ್ಲ ಪಾರಾಯಣಕ್ಕೆ. ಬರೀ ಹೆಣ್ಮಕ್ಳಾಟೆ ಬರ್ಬೇಕಂತೇನಿಲ್ಲ, ಗಂಡು ಮಕ್ಕಳು ಪ್ರಾಕ್ಟೀಸ್ ಮಾಡ್ರಿ 1 ಗಂಟೆಗೆ. ಕಂಬಿ ಗುರುಗಳು ಸಿದ್ಧಾಂತ ಶಿಖಾಮಣಿ ಪಾರಾಯಣ ಕಲಿಸ್ತಾರ. ಆಮೇಲೆ ಅವು ಎಲ್ಲಿ ಕಲಿಸ್ತಾರೆ, ಯಾರು ಕಲಿಸ್ತಾರೆ? ನಿಮ್ಗೆ ಯಾರು ಕಲ್ಸಂಗಿಲ್ಲ. ಎಲ್ಲಾರ ಭಗವದ್ಗೀತೆ ಅದು ನಡೆದಲ್ಲಿ ಹೋಗಿ ಕೂತಾರೆ, ಎಬ್ಬಿಸಿ ಕಳಿಸ್ತಾರೆ. ಇವೆಲ್ಲ ನಮ್ಮ ಮಂದಿ ಸಲುವಾಗಿ ಅದಾವ, ನೀವ್ಯಾಕೆ ಓದ್ತೀರಂತ ಎಬ್ಬಿಸ್ತಾರೆ.
ಅದಕ್ಕೆ ನಮ್ಮಲ್ಲಿ ಎಲ್ಲ ಗ್ರಂಥಗಳಿಗೆ ಹೆಂಗೆ ವ್ಯವಸ್ಥೆ ಮಾಡಬೇಕು, ಹೆಂಗೆ ಪೂಜೆ ಮಾಡಬೇಕು, ಏನೇನು ಮಾಡಬೇಕು ಎಲ್ಲದಕ್ಕೂ ಮಾಡ್ಕೊಂಡಿವಿ. ಅದು ಅನುಕೂಲ ತಕ್ಕೊಳ್ಳೋದು ನಿಮಗೆ ಬಿಟ್ಟದ್ದು. ಓಕೆ, ಎಲ್ಲರಿಗೂ ಒಳ್ಳೆಯದು.